Dear friends, welcome to my YouTube channel, The Classic Corner. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ದ ಕ್ಲಾಸಿಕ್ ಕಾರ್ನರ್ಗೆ ಸ್ವಾಗತ. ಈಗ ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಅಡ್ವಾನ್ಸ್ಡ್ ಸ್ಪೋಕನ್ ಇಂಗ್ಲಿಷ್ ಎಕ್ಸ್ಪ್ರೆಷನ್ಸ್. ಇವುಗಳ ಜೊತೆಗೆ ನಮ್ಮ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ನು ಸ್ಟಾರ್ಟ್ ಆಗುತ್ತೆ. ಅಂದರೆ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ದಲ್ಲಿ ನಾವು ಯಾವ ಟಾಪಿಕ್ಕನ್ನು ಹೇಳ್ತಾ ಇದ್ದೀವಿ ಆ ಟಾಪಿಕ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನಮ್ಮ ಈ ಕೋರ್ಸ್ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಹಂತಗಳಲ್ಲಿ ನಡೆಯುತ್ತೆ. ಒಂದು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, ಗ್ರಾಮರ್, ಕಂಪೋಸಿಷನ್. ಕಂಪೋಸಿಷನ್ ಪಾರ್ಟ್ ಡಿಸ್ಕ್ರಿಪ್ಟಿವ್ ಆಗಿರ್ತದೆ. ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಸೈಮಲ್ಟೇನಿಯಸ್ ಆಗಿ ನಾವು ಹೇಳ್ತಾ ಇದ್ದೀವಿ. ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ವೊಕ್ಯಾಬ್ಯುಲರಿಗೆ ರಿಲೇಟೆಡ್ ಇದ್ದಂಥ ಟಾಪಿಕ್ಕನ್ನು ತಗೊಂಡು ಅದನ್ನು ಡಿಸ್ಕಷನ್ ಮಾಡ್ತೀವಿ. ಮೊದಲ ಅದು ಕೊಲೊಕೇಶನ್ಸ್ ಆಗಿರ್ಬೋದು, ಈ ಥರ ಅಡ್ವಾನ್ಸ್ಡ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಸಿನಾನಿಮ್ಸ್, ಎಂಟಾನಿಮ್ಸ್, ಈ ಥರ. ಈಗ ಇದು ಅಡ್ವಾನ್ಸ್ಡ್ ಸ್ಪೋಕನ್ ಇಂಗ್ಲಿಷ್ ಎಕ್ಸ್ಪ್ರೆಷನ್ಸ್, ಇವುಗಳು ಭಾಳ ಇಂಪಾರ್ಟೆಂಟ್. ನಮ್ಮ ಇಂಗ್ಲಿಷ್ ಭಾಳ ವಂಡರ್ಫುಲ್, ಬ್ಯೂಟಿಫುಲ್ ಅಂತ ಆಗಬೇಕಾಗಿದ್ರೆ ಈ ಸೆಂಟೆನ್ಸ್ಗಳಲ್ಲಿ ಕಂಟೆಕ್ಚುವಲೈಸ್ ಆಗಿ, ಸಾಂದರ್ಭಿಕವಾಗಿ ಇವುಗಳನ್ನು ನಾವು ಯೂಸ್ ಮಾಡ್ತಾ ಇದ್ರೆ ನಮ್ಮ ಇಂಗ್ಲೀಷ್ ಹೆಚ್ಚು ಪವರ್ಫುಲ್ ಆಗಿರ್ತದೆ. ಪವರ್ಫುಲ್ ಇಂಗ್ಲೀಷ್ ಅಂತಲೂ ನೀವು ಇದಕ್ಕೆ ಕರಿಬೋದು. ಓಕೆ, ಸಿ ಅಡ್ವಾನ್ಸ್ಡ್ ಸ್ಪೋಕನ್ ಇಂಗ್ಲಿಷ್ ಎಕ್ಸ್ಪ್ರೆಷನ್ಸ್. ಫಸ್ಟ್ ಒನ್, ಎ ಬ್ರೀಚ್ ಆಫ್ ಟ್ರಸ್ಟ್. ಎ ಬ್ರೀಚ್ ಆಫ್ ಟ್ರಸ್ಟ್ ಅಂದರೆ ನಂಬಿಕೆ ದ್ರೋಹ. ನಂಬಿಕೆಗೆ ದ್ರೋಹ ಮಾಡುವಂಥವ್ರಿಗೆ ಏನಂತಾರ, ಅಥವಾ ದ್ರೋಹ, ನಂಬಿಕೆ ದ್ರೋಹ, ಈ ಒಂದು ಎಕ್ಸ್ಪ್ರೆಷನ್ಗೆ ಏನಂತಾರಂದರೆ ಎ ಬ್ರೀಚ್ ಆಫ್ ಟ್ರಸ್ಟ್. ಟ್ರಸ್ಟ್ದ ಬ್ರೀಚ್ ಆಗುತ್ತೆ, ದ್ರೋಹ ಆಗುತ್ತ ಅಂತ. ನಂಬಿಕೆಯ ದ್ರೋಹ ಅಥವಾ ನಂಬಿಕೆ ದ್ರೋಹ. ಅದಕ್ಕೆ ಒಂದೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಹಿಸ್ ಆ್ಯಕ್ಷನ್ಸ್ ಕಾಸ್ಡ್ ಎ ಬ್ರೀಚ್ ಆಫ್ ಟ್ರಸ್ಟ್ ಅಮಂಗ್ ಫ್ರೆಂಡ್ಸ್. ಅವನ ಆ್ಯಕ್ಷನ್ಸ್ ಗೆಳೆಯರಲ್ಲಿ ನಂಬಿಕೆ ದ್ರೋಹವನ್ನು ಉಂಟು ಮಾಡಿದ್ವು ಅಂತ. ಅವ ನಂಬಿಕೆ ದ್ರೋಹ ಮಾಡಿದ್ನಂತ ಅವನ ಗೆಳೆಯರಿಗೆ. ಈ ಥರ ನೀವು ಒಂದು ಎಕ್ಸಾಂಪಲ್ದಲ್ಲಿ ಅಥವಾ ಸೆಂಟೆನ್ಸ್ದಲ್ಲಿ ಯೂಸ್ ಮಾಡ್ಬೋದು ಈ ಒಂದು ಎಕ್ಸ್ಪ್ರೆಷನ್ನ. ಈ ಎಕ್ಸ್ಪ್ರೆಷನ್ಸ್ಗಳಿಗೆ ನಾವು ಕೊಲೊಕೇಶನ್ಸ್ ಅಂತಲೂ ಹೇಳ್ಬೋದು, ನೀವು ಇಂಪಾರ್ಟೆಂಟ್ ಫ್ರೇಸಸ್ ಅಂತಲೂ ಹೇಳ್ಬೋದು. ಕೊಲೊಕೇಶನ್ಸ್ ಸುಟೇಬಲ್ ಆಗುತ್ತಾ, ಎಕ್ಸ್ಪ್ರೆಷನ್ಸ್ ಅಂತಲೂ ಹೇಳ್ಬೋದು. ಸೊ ಹೀಸ್ ಆ್ಯಕ್ಷನ್ಸ್ ಕಾಸ್ಡ್ ಎ ಬ್ರೀಚ್ ಆಫ್ ಟ್ರಸ್ಟ್ ಅಮಂಗ್ ಫ್ರೆಂಡ್ಸ್. ಎ ಬ್ರ್ಯೂಸಿಂಗ್ ಡಿಫೀಟ್ ಅಂದ್ರೆ ಭಾರಿ ಸೋಲು ಅಂತಾರೆ ನೋಡ್ರಿ. ಎ ಬ್ರ್ಯೂಸಿಂಗ್ ಡಿಫೀಟ್. ಬ್ರ್ಯೂಸ್ ಅಂದ್ರೆ ಗಾಯಗೊಳ್ಳುವುದು, ಈ ಥರನೂ ಅರ್ಥ ಇರ್ತದೆ ಅದಕ್ಕೆ. ಅದನ್ನು ಈ ಬ್ರ್ಯೂಸಿಂಗ್ ಡಿಫೀಟ್ ಅಂತಂದರೆ ಭಾರಿ ಸೋಲು ಅಂತ. ಡಿವಾಸ್ಟೇಟಿಂಗ್ ಡಿಫೀಟ್ ಅಂತಲೂ ಹೇಳ್ತಾರೆ, ಡಿವಾಸ್ಟೇಟಿಂಗ್ ಎಫೆಕ್ಟ್ ಅಂತಲೂ ಹೇಳ್ತಾರೆ. ಬೇರೆ ಬೇರೆ ರೀತಿಯ ಈ ಡಿಫೀಟ್ ಅನ್ನೋದಕ್ಕೇ ಎಡ್ಜೆಕ್ಟಿವ್, ಬೇರೆ ಬೇರೆ ಎಡ್ಜೆಕ್ಟಿವ್ ಆ್ಯಡ್ ಆಗ್ತಾವ. ನಾ ಕ್ರಮೇಣವಾಗಿ ಗ್ರ್ಯಾಜುವಲಿ ಅವುಗಳನ್ನು ಹೇಳ್ತಾ ಹೋಗ್ತೀನಿ. ಈಗ ಇವುಗಳು, ಎ ಬ್ರ್ಯೂಸಿಂಗ್ ಡಿಫೀಟ್ ಭಾರಿ ಸೋಲು, ಗ್ರೇಟ್ ಡಿಫೀಟ್ ಅಲ್ಲ, ಈ ಥರ ಹೇಳ್ಬಾರ್ದು. ಬಿಗ್ ಡಿಫೀಟ್ ಅಂತ ಈ ಥರ ಹೇಳ್ಬಾರ್ದು. ಅಂದ್ರೆ ಆ ಬಿಗ್ ಗ್ರೇಟ್ ವರ್ಡ್ ಡಿಫೀಟ್ಗೆ ಕೊಲೋಕೇಟ್ ಆಗೋದಿಲ್ಲ, ಜೋಡಣೆ ಆಗೋದಿಲ್ಲ. ಇಂಥ ವರ್ಡ್ಸ್ಗಳನ್ನು ನೀವು ಬಳಸ್ತಿರ್ಬೇಕು. ಎ ಬ್ರ್ಯೂಸಿಂಗ್ ಡಿಫೀಟ್ ಭಾರಿ ಸೋಲು. ದಟ್ ಪೊಲಿಟಿಕಲ್ ಪಾರ್ಟಿ ಸಫರ್ಡ್ ಎ ಬ್ರ್ಯೂಸಿಂಗ್ ಡಿಫೀಟ್ ಇನ್ ದಿಸ್ ಎಲೆಕ್ಷನ್. ಈ ಥರ ಹೇಳ್ತಿರ್ತಾರೆ ನೋಡ್ರಿ. ಭಾರಿ ಸೋಲು ಅನುಭವಿಸಿದರು, ಸಫರ್ಡ್ ಅಂತಾರೆ ಅದಕ್ಕೆ. ಓಕೆ, ಈಗ ಒಂದು ಬರ್ದಿನಿ ನಾನು. ದ ಟೀಮ್ ಸಫರ್ಡ್ ಎ ಬ್ರ್ಯೂಸಿಂಗ್ ಡಿಫೀಟ್ ಇನ್ ದ ಫೈನಲ್ ಮ್ಯಾಚ್. ಫೈನಲ್ ಮ್ಯಾಚ್ನಲ್ಲಿ ಟೀಮ್ ಭಾರಿ ಸೋಲನ್ನು ಅನುಭವಿಸಿತು ಅಂತ ಹೇಳ್ತಾರೆ ನೋಡಿ. ದಟ್ ಸೋ ಕಾಲ್ಡ್ so and so political party suffered a bruising defeat in the 2024 elections. ಈ ಥರ ಯಾವುದೇ ಇರಲಿ, ಆ ಥರ ದ ಟೀಮ್ ಸಫರ್ಡ್ ಎ ಬ್ರ್ಯೂಸಿಂಗ್ ಡಿಫೀಟ್.
ಎ ಬ್ರೂಸಿಂಗ್ ಡಿಫೀಟ್, ಭಾರಿ ಸೋಲು ಇನ್ ದ ಫೈನಲ್ ಮ್ಯಾಚ್. ನೆಕ್ಸ್ಟ್, ಎ ಚಿಲ್ಲಿಂಗ್ ಎಫೆಕ್ಟ್, ಇನ್ನೊಂದನ್ನು ಹೇಳ್ತಾರೆ, ಎ ಡಿವಾಸ್ಟೇಟಿಂಗ್ ಎಫೆಕ್ಟ್. ಬೇರೆ ಬೇರೆ ಎಡ್ಜೆಕ್ಟಿವ್ಸ್ಗಳು ಆ್ಯಡ್ ಆಗ್ತಾವೆ. ಇವುಗಳ ಹಿಂದೆ ಏನಿರ್ತದಲ್ಲ ಅದು ಎಡ್ಜೆಕ್ಟಿವ್ ಆಗುತ್ತದೆ ಅದು. ಓಕೆ, ಪಾರ್ಟಿಸಿಪಲ್ ಎಡ್ಜೆಕ್ಟಿವ್ ಅಂತ ನಾವು ಅದನ್ನ ಕರಿತೀವಿ. ಎ ಚಿಲ್ಲಿಂಗ್ ಎಫೆಕ್ಟ್, ಚಿಲ್ಲಿಂಗ್ ಅಂದ್ರೆ ಭಯ ಹುಟ್ಟಿಸುವ ಪರಿಣಾಮ. ಪರಿಣಾಮ ಹೆಂಗಿರ್ತದಂದ್ರೆ ಅದು ಭಯವನ್ನ ಕ್ರಿಯೇಟ್ ಮಾಡ್ತಿರ್ತದೆ, ನಮ್ಮಲ್ಲಿ ಭಯವನ್ನ ಹೆಚ್ಚಿಸ್ತಿರ್ತದೆ. ಅದಕ್ಕೆ ಎ ಚಿಲ್ಲಿಂಗ್ ಎಫೆಕ್ಟ್ ಅಂತಾರೆ, ಇವು ಡಿವಾಸ್ಟೇಟಿಂಗ್ ಎಫೆಕ್ಟ್. ಓಕೆ, ಲೈಕ್ ದಿಸ್. ಸ್ಟ್ರಿಕ್ಟ್ ರೂಲ್ಸ್ ಕ್ರಿಯೇಟೆಡ್ ಎ ಚಿಲ್ಲಿಂಗ್ ಎಫೆಕ್ಟ್ ಆನ್ ದ ಫ್ರೀ ಸ್ಪೀಚ್. ಫ್ರೀ ಸ್ಪೀಚ್ ಮೇಲೆ ಸ್ಟ್ರಿಕ್ಟ್ ರೂಲ್ಸ್, ಕಠಿಣವಾದಂಥ ನಿಯಮಗಳು ಒಂದು ಏನು ಭಯ ಹುಟ್ಟಿಸುವಂಥ ಪರಿಣಾಮವನ್ನು ಬೀರಿದುವು ಅಂತ. ಸ್ಟ್ರಿಕ್ಟ್ ರೂಲ್ಸ್ created a chilling effect on the free speech. His behavior created or caused a chilling effect on the other characters, like this. ಈ ನಾವೆಲ್ದಲ್ಲಿ ಬಳಸ್ತೀವಿ ಅದನ್ನು. ನೆಕ್ಸ್ಟ್ ಒನ್, ಲೀಸ್ ಆಫ್ ಲೈಫ್. ಲೀಸ್ ಆಫ್ ಲೈಫ್ ಅಂದ್ರೆ ಹೊಸ ಜೀವನ, ಹೊಸ ಅವಕಾಶ. ಎ ಲೀಸ್ ಆಫ್ ಲೈಫ್ ಬಹಳ ಸಲ ಇವುಗಳು ನ್ಯೂಸ್ ಪೇಪರ್ದಲ್ಲಿ ಕಾಮನ್ ಆಗಿ ಯೂಸ್ ಮಾಡಿರ್ತಾರೆ. ಅದಕ್ಕೆ ಹೇಳೋದು ನ್ಯೂಸ್ ಪೇಪರನ್ನು ಓದಬೇಕು. ಇಂಥ ಒಂದು ಬ್ಯೂಟಿಫುಲ್ ಇಂಗ್ಲಿಷ್ ವರ್ಡ್ಸ್ಗಳು ಗೊತ್ತಾಗ್ತಾ ಹೋಗ್ತಾವೆ, ಎಕ್ಸ್ಪ್ರೆಷನ್ಸ್ಗಳು ಗೊತ್ತಾಗ್ತಾ ಹೋಗ್ತಾವೆ. ಅದಕ್ಕೆ ನ್ಯೂಸ್ ಪೇಪರ್ ಓದೋದನ್ನು ರೂಢಿ ಮಾಡ್ಕೊಳ್ಬೇಕು. ಡೈಲಿ 1 ಅವರ್ ನ್ಯೂಸ್ ಪೇಪರ್ ಓದಿದ್ರಿ ಅಂತಂದ್ರೆ ಸಾಕಷ್ಟು ಇಂಗ್ಲಿಷ್, ನೀವು ಇಂಗ್ಲಿಷ್ನಲ್ಲಿ ಭಾಳ ಏನು ಪರಿಣಾಮಕಾರಿಯಾದಂಥ ಇಂಗ್ಲೀಷನ್ನು ಕಲಿತೀರಿ, ನೀವು ಎಫೆಕ್ಟಿವ್ ಇಂಗ್ಲೀಷನ್ನು ಕಲಿತೀರಿ. ಓಕೆ, ಸಿ, ಎ ಲೀಸ್ ಆಫ್ ಲೈಫ್, ಹೊಸ ಜೀವನ, ಹೊಸ ಅವಕಾಶ. ದಿಸ್ ಆರ್ ದ ಮೆಡಿಸಿನ್ ಗೇವ್ ದ ಪೇಷಂಟ್ ಎ ನ್ಯೂ ಲೀಸ್ ಆಫ್ ಲೈಫ್. ಒಂದು ಹೊಸ ಜೀವನವನ್ನು ಈ ಮೆಡಿಸಿನ್ ನನಗೆ ಒದಗಿಸ್ತೀವಿ, ಕೊಡ್ತೀವಿ ಅಂತ. ಓಕೆ, ಹಿ ಗೇವ್ ಮೀ ಎ ಲೀಸ್ ಆಫ್ ಲೈಫ್ ಅಂದ್ರೆ ನನಗೆ ಹೊಸ ಜೀವನವನ್ನು ಮಾಡೋಕೆ ಅವಕಾಶ ಮಾಡಿಕೊಟ್ರು ಅನ್ನೋದರ್ಥ. ಹೊಸ ಹುಟ್ಟು, ಎ ನ್ಯೂ ಲೀಸ್ ಆಫ್ ಲೈಫ್. ಈಗ ಅಥವಾ ಸಾಯುವವರು ಬದುಕಿ ಬಂದಿರ್ತಾರಲ್ಲ, ಅದಕ್ಕೆ ನ್ಯೂ ಲೀಸ್ ಆಫ್ ಲೈಫ್ ಅಂತಲೂ ಬಳಸ್ತಾರೆ ಆ ಒಂದು ಸಂದರ್ಭದಲ್ಲಿ. ಓಕೆ, ಸೊ ಐ ಗಾಟ್ ಎ ನ್ಯೂ ಲೀಸ್ ಆಫ್ ಲೈಫ್. ಈ ಥರ ಒಂದು ಹೊಸ ಹುಟ್ಟು ಅಂತಾನೂ ಅರ್ಥ ಆಗುತ್ತೆ. ಹೊಸ ಹುಟ್ಟು, ಹೊಸ ಅವಕಾಶ. ದ ಮೆಡಿಸಿನ್ ಗೇವ್ ದ ಪೇಷಂಟ್ ಎ ನ್ಯೂ ಲೀಸ್ ಆಫ್ ಲೈಫ್. ದೆನ್ ಎ ಲಾಂಗ್ ಸ್ಟ್ಯಾಂಡಿಂಗ್ ಇಶ್ಯೂ, ದೀರ್ಘಕಾಲದ ಸಮಸ್ಯೆ. ಲಾಂಗ್ ಸ್ಟ್ಯಾಂಡಿಂಗ್ ಇಶ್ಯೂಸ್ ಅಂತ ಹೇಳ್ತೀವಿ. ಲಾಂಗ್ ಸ್ಟ್ಯಾಂಡಿಂಗ್, ಆ ವರ್ಡ್ ಮೇಲೇನೂ ನಾವು ತಿಳ್ಕೊಳ್ಬೋದು ಏನು ಸೂಕ್ಷ್ಮವಾಗಿ. ಲಾಂಗ್ ಸ್ಟ್ಯಾಂಡಿಂಗ್, ಸ್ಟ್ಯಾಂಡಿಂಗ್ ಭಾಳಷ್ಟೊತ್ತನ ನಿಂತಿದೆ, ಏನು ಇಶ್ಯೂ, ಪ್ರಾಬ್ಲಮ್. ಓಕೆ, ಇಶ್ಯೂ ಅಂದ್ರೆ ಪ್ರಾಬ್ಲಮ್, ಆ ಅರ್ಥದಲ್ಲಿ ನಾವು ತಗೊಳ್ಬೋದು ಅದನ್ನು. ಬಟ್ ಟೋಟಲ್ ಆಗಿ ಎಕ್ಸ್ಪ್ರೆಷನ್ ಅಂತ ಕನ್ಸಿಡರ್ ಮಾಡಬೇಕು. ಎ ಲಾಂಗ್ ಸ್ಟ್ಯಾಂಡಿಂಗ್ ಇಶ್ಯೂ, ಎ ಲಾಂಗ್ ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಅಂದರೆ ದೀರ್ಘಕಾಲದ ಸಮಸ್ಯೆ. ವಾಟರ್ ಸ್ಕೇರ್ಸಿಟಿ ಈಸ್ ಎ ಲಾಂಗ್ ಸ್ಟ್ಯಾಂಡಿಂಗ್ ಇಶ್ಯೂ ಇನ್ ದ ವಿಲೇಜ್. ಆ ವಿಲೇಜ್ದಲ್ಲಿ ಒಂದು ನೀರಿನ ಕೊರತೆ ಬಹಳ ದೀರ್ಘಕಾಲದ ಸಮಸ್ಯೆಯಾಗಿ ಉಳಿದಿದೆ ಅನ್ನೋದು. ಓಕೆ, ವಾಟರ್ ಸ್ಕೇರ್ಸಿಟಿ, ವಾಟರ್ ಪ್ರಾಬ್ಲಮ್. ಸೊ ವಾಟರ್ ಸ್ಕೇರ್ಸಿಟಿ remained or is a long standing issue in the village, like this Kashmir issue is a long standing problem between India and Pakistan, like this. Water scarcity is a long standing issue in the village. ಯಾವುದಾದ್ರೂ ನೀವು ಸೆಂಟೆನ್ಸ್ದಲ್ಲಿ ಈ ಟರ್ಮನ್ನು ಅಥವಾ ಈ ಎಕ್ಸ್ಪ್ರೆಷನ್ನ ಬಳಸ್ಬೋದು, ಅಥವಾ ಈ ಫ್ರೇಸನ್ನು ಬಳಸ್ಬೋದು. ನೆಕ್ಸ್ಟ್, ಎ ಮೌಂಟಿಂಗ್ ಕನ್ಸರ್ನ್ ಅಂತಾರೆ. ಮೌಂಟಿಂಗ್ ಕನ್ಸರ್ನ್ ಅಂದ್ರೆ, ಮೌಂಟಿಂಗ್ ಕನ್ಸರ್ನ್ ಅಂತಂದರೆ ಹೆಚ್ಚುತ್ತಿರುವ ಚಿಂತೆ. ಇಲ್ಲಿ ಬರ್ದಿನ ನಾನು, ಹೆಚ್ಚುತ್ತಿರುವ ಚಿಂತೆ ಅಥವಾ ಇನ್ಕ್ರೀಸ್ ಆಗ್ತಿರ್ತದೆ. ಒಂದು ವರಿ ಇನ್ಕ್ರೀಸ್ ಆಗ್ತಿರ್ತದೆ, ವರೀಸ್ಗಳು ಇನ್ಕ್ರೀಸ್ ಆಗ್ತಾವ. ವರೀಸ್ಗಳು ಅನ್ನೋದಕ್ಕಿಂತನೂ ಕಾಳಜಿಗಳು ಇನ್ಕ್ರೀಸ್ ಆಗ್ತಿರ್ತಾವ. ಓಕೆ, ಸಿ, ಎ ಪೊಲ್ಯೂಷನ್ ಹ್ಯಾಸ್ ಬಿಕಮ್ ಎ ಮೌಂಟಿಂಗ್ ಕನ್ಸರ್ನ್ ಇನ್ ಸಿಟೀಸ್. ಈ ಪೊಲ್ಯೂಷನ್ ಅನ್ನೋದು ಒಂದು ಮೌಂಟಿಂಗ್ ಕನ್ಸರ್ನ್ ಅದು ಸಿಟೀಸ್ಗಳಲ್ಲಿ. ಎಲ್ಲ ಕಡೆನೂ ಆಗ್ತಾ ಇದೆ ಈಗ. ಸಿಟೀಸ್ಗಳಲ್ಲಿ ಹೆಚ್ಚುತ್ತಿರುವ ಒಂದು ಚಿಂತೆ ಅದು ನಮಗೆ. ಸೊ ಇಟ್ ಈಸ್ ಎನ್ ಇನ್ಕ್ರೀಸಿಂಗ್ ಪ್ರಾಬ್ಲಮ್, ಮೌಂಟಿಂಗ್ ಕನ್ಸರ್ನ್.
ನೋಡ್ರಿ, ರೈಸ್ ಎಕ್ಸ್ಪ್ರೆಷನ್ ಎಷ್ಟು ಬ್ಯೂಟಿಫುಲ್ ಆಗಿ ಬಳಕೆ ಆಗ್ತಾ ಇದೆ. ಎ ಮೌಂಟಿಂಗ್ ಕನ್ಸರ್ನ್ ಅಂತ. ಓಕೆ, ಲೈಕ್ ದಿಸ್. ನೆಕ್ಸ್ಟ್, ಎ ಡಿಸಲ್ಟರಿ ಲುಕ್, ಅಲಕ್ಷ್ಯದ ನೋಟ, ನೆಗ್ಲೆಕ್ಟೆಡ್ ಲುಕ್ ಅಂದ್ರೂ ಓಕೆ. ಇನ್ನೊಂದು ಹೇಳ್ತಾರೆ, ಡೆಸರ್ಟೆಡ್ ಲುಕ್ ಅಂತಾರೆ. ಡೆಸರ್ಟೆಡ್ ಅಂದ್ರ ಯಾರು ಇಲ್ಲದೇ ಇರುವಂತ ಪಾಳು ಬಿದ್ದ ಭೂಮಿ, ಡೆಸರ್ಟೆಡ್ ಲ್ಯಾಂಡ್ ಅಂತಾರ, ನೆಗ್ಲೆಕ್ಟೆಡ್ ಲ್ಯಾಂಡ್ ಅಂತಾರ. ಈ ತರ ಅದು ಒಂದು ಬೇರೆ. ಇದು ನೋಡ್ರಿ, ಡೆಸಲ್ಟರಿ ಲುಕ್, ಅಲಕ್ಷ್ಯದ ನೋಟ. ನೆಗ್ಲೆಕ್ಟೆಡ್ ಲುಕ್, ಇನ್ನೊಬ್ಬರನ್ನ ನಾವು ಅಲಕ್ಷ್ಯದಿಂದ ನೋಡುವುದು, ಆ ಅರ್ಥದಲ್ಲಿ ಇದು ಬಳಕೆ ಆಗುತ್ತದೆ. ಅಂದ್ರೆ he gave, I have given you the example, he gave the report a desultory look before signing it. ಆ ರಿಪೋರ್ಟ್ಗೆ ಒಂದು ಡೆಸಲ್ಟರಿ ಲುಕ್ ಅನ್ನ ಕೊಟ್ಟನಂತವ, ನೆಗ್ಲೆಕ್ಟೆಡ್ ಮಾಡಿ ನೋಡಿದ್ನಂತವ ಅರ್ಥ, ಬಿಫೋರ್ ಸೈನಿಂಗ್ ಇಟ್. ಓಕೆ, ನೆಕ್ಸ್ಟ್, ಬರ್ನಿಂಗ್ ಕ್ವಶನ್. ಬರ್ನಿಂಗ್ ಕ್ವಶನ್ ಅತ್ಯಂತ ಮುಖ್ಯವಾದ ಪ್ರಶ್ನೆ. ಬರ್ನಿಂಗ್ ಕ್ವಶನ್, ಬರ್ನಿಂಗ್ ಕ್ವಶನ್ ಅತ್ಯಂತ ಮುಖ್ಯವಾದ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ, ವೆರಿ ಕರೆಂಟ್ ಇಶ್ಯೂ ಅಂತ. ಕರೆಂಟ್ ಇಶ್ಯೂ, ಈ ಪ್ರೆಸೆಂಟ್ ಇಶ್ಯೂ ಅಂತೀವಲ್ಲ, ಪ್ರೆಸೆಂಟ್ ಪ್ರಾಬ್ಲಮ್, ಕರೆಂಟ್ ಇಶ್ಯೂ, ಲೈಕ್ ದಿಸ್. ಎ ಬರ್ನಿಂಗ್ ಕ್ವಶನ್, ಇಟ್ ಈಸ್ ಎ ಬರ್ನಿಂಗ್ ಕ್ವಶನ್ ಅಂದ್ರೆ ಅದು ಒಂದು ಅತ್ಯಂತವಾದ ಮುಖ್ಯವಾದ ಪ್ರಶ್ನೆ ಆಗಿದೆ ಅಂತ. ಈಗ ಒಂದು ಯಾವುದೋ ಸಮಸ್ಯೆ ಒಂದು ಅದು ಕರೆಂಟ್ದಲ್ಲಿ ಇರ್ತದ, ಅಂದ್ರೆ ಪ್ರೆಸೆಂಟ್ದಲ್ಲಿ, ಪ್ರಸ್ತುತತೆಯಲ್ಲಿ ಇರ್ತದ, ಅದಕ್ಕೆ ಬರ್ನಿಂಗ್ ಕ್ವಶನ್ ಅಂತೀವಿ ನಾವು. ದ ಬರ್ನಿಂಗ್ ಕ್ವಶನ್ ಈಸ್ ಹೌ ಟು ರೆಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್. ಇದು ಒಂದು ಮುಖ್ಯವಾದ ಪ್ರಶ್ನೆ ಆಗಿದೆ. ಅನ್ಎಂಪ್ಲಾಯ್ಮೆಂಟ್ ಅನ್ನ, ಈ ಬೆಳೆಯುತ್ತಿರುವ ನಿರುದ್ಯೋಗವನ್ನು ರೆಡ್ಯೂಸ್ ಮಾಡೋದು, ಇಟ್ ಈಸ್ ಎ ಬರ್ನಿಂಗ್ ಕ್ವಶನ್. ಓಕೆ, ದೇರ್ ಆರ್ ಮೆನಿ ಬರ್ನಿಂಗ್ ಕ್ವಶನ್ಸ್ ಲೈಕ್ ದಿಸ್. ದ ಬರ್ನಿಂಗ್ ಕ್ವಶನ್ ಈಸ್ ಹೌ ಟು ರಿಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್, ಲೈಕ್ ದಿಸ್. ನೆಕ್ಸ್ಟ್, ಎ ಗ್ರೇಟ್ ಸೈ ಆಫ್ ರಿಲೀಫ್. ಓನ್ಲಿ ಸೈ ಆಫ್ ರಿಲೀಫ್ ಅಂತಾನು ಅಂತಾರೆ, ಸೈ ಆಫ್ ರಿಲೀಫ್, ದೊಡ್ಡ ನೆಮ್ಮದಿಯ ಉಸಿರು ಬಿಟ್ಟು ಬಿಡುದು ಅಂದ್ರ ಏನು, ಈಗ ಸಮಾಧಾನ ಆಯ್ತು ಅಂತೇಳಿ ಉಸಿರು ಬಿಡ್ತಾರ ನೋಡ್ರಿ, ಅದಕ್ಕ ಸೈ ಆಫ್ ರಿಲೀಫ್ ಅಂತಾರ. ರಿಲೀಫ್ ಉಸಿರುದು ಸಾಯ್ ಆಫ್ ರಿಲೀಫ್, ಎ ಗ್ರೇಟ್ ಸಾಯ್ ಆಫ್ ರಿಲೀಫ್. ಈಗ ಯಾರಾದ್ರೂ ಏನು ನದಿಯಲ್ಲಿ ಮುಳುಗ್ತಿರ್ತಾರ, ಅವ್ರು ಹೊರಗೆ ಬರ್ತಾರ, ಅವಾಗ ನಿಂತೋರು ದೇ ಏನು ಟುಕ್ ಎ ಗ್ರೇಟ್ ಸೈ ಆಫ್ ರಿಲೀಫ್. ಇದನ್ನ ನೀವು ಲೀಸ್ ಆಫ್ ಲೈಫ್ಗೂ ಬಳಸ್ಬೋದು. ದೇ ಗಾಟ್ ನ್ಯೂ ಲೀಸ್ ಆಫ್ ಲೈಫ್ ಬಿಕಾಸ್ ದೇ ವರ್ ಬೀಯಿಂಗ್ ಡ್ರೌನ್ಡ್, ಲೈಕ್ ದಿಸ್. ದ ಫ್ಯಾಮಿಲಿ ಗೇವ್ ಗ್ರೇಟ್ ಸೈ ಆಫ್ ರಿಲೀಫ್ ಆಫ್ಟರ್ ಹಿಯರಿಂಗ್ ದ ನ್ಯೂಸ್. ಒಂದೇನೋ ಒಂದು ಕೆಟ್ಟ ನ್ಯೂಸ್ ಅನ್ನ ಕೇಳಿರ್ತಾರ, ಓಕೆ, ಮೊದಲ, ಆಮೇಲೆ ಅದು ಅವರಿಗೆ ಒಳ್ಳೆಯದಾಗಿ ಪರಿಣಮಿಸುತ್ತ. ಅವಾಗ ಆಫ್ಟರ್ ಹಿಯರಿಂಗ್ ಗುಡ್ ನ್ಯೂಸ್ ದೇ ಗೇವ್ ಎ ಸೈ ಆಫ್ ರಿಲೀಫ್, ಒಂದು ನೆಮ್ಮದಿಯ ಉಸಿರನ್ನ ಬಿಟ್ಟು ಬಿಡುವುದು ಅಂತಾರ. ನೆಮ್ಮದಿಯ ಉಸಿರನ್ನ ಬಿಟ್ಟರು ಅಂತ ಬಳಕೆ ಆಗ್ತದೆ. ಎ ಗ್ರೇಟ್ ಸೈ ಆಫ್ ರಿಲೀಫ್, ದೊಡ್ಡ ನೆಮ್ಮದಿಯ ಉಸಿರು. ಓನ್ಲಿ ಸೈ ಆಫ್ ರಿಲೀಫ್ ಅಂತಾನು ಬಳಸ್ತಿರ್ತಾರೆ, ಎ ಸೈ ಆಫ್ ರಿಲೀಫ್. ಎ ಮ್ಯಾನ್ ಆಫ್ ಲೂಸ್ ಕ್ಯಾರೆಕ್ಟರ್. ಈ ಲೂಸ್ ಅಲ್ಲ, ಇದು ಬೇರೆ. ಇದು ಲೂಸ್, ಲಾಸ್ಟ್ ನಾ ಬಹಳ ಸಲ ಹೇಳಿದ್ದೀನಿ ಇದನ್ನ. ಲೂಸ್, ಲಾಸ್ಟ್, ಇದು ವರ್ಬ್. ಇದು ಡಬಲ್ ಓ. ಎ ಮ್ಯಾನ್ ಆಫ್ ಲೂಸ್ ಕ್ಯಾರೆಕ್ಟರ್, ಕೆಟ್ಟ ನಡತೆಯ ವ್ಯಕ್ತಿ, ಕೆಟ್ಟ ವರ್ತನೆಯ ವ್ಯಕ್ತಿ, ಎ ಮ್ಯಾನ್ ಆಫ್ ಲೂಸ್ ಕ್ಯಾರೆಕ್ಟರ್ ಅಂತ. ಈಗ ನೋಡ್ರಿ, ಅವನ ಕ್ಯಾರೆಕ್ಟರ್ ಬಹಳ ಲೂಸ್ ಆಗಿದೆ ನೋಡ್ರಿ ಅಂತಾರ, ಅಂದ್ರೆ ಕೆಟ್ಟವ ಅಂತ ಅರ್ಥ. ಅದು ಪೀಪಲ್ ಅವಾಯ್ಡೆಡ್ ಹಿಮ್ ಬಿಕಾಸ್ ಹಿ ವಾಸ್ ಎ ಮ್ಯಾನ್ ಆಫ್ ಲೂಸ್ ಕ್ಯಾರೆಕ್ಟರ್. ಪೀಪಲ್ ನೆಗ್ಲೆಕ್ಟೆಡ್ ಹಿಮ್, ಪೀಪಲ್ ಇಗ್ನೋರ್ಡ್ ಹಿಮ್ because he was a man of loose character. As he was a man of loose character, people did not mingle with him. People avoid him. People always avoid him because he is a man of character. People avoid him. ಈ ತರನು ಯಾವುದೇ ಟೆನ್ಸ್ ನಲ್ಲಿ ನೀವು ಬಳಸ್ತಾ ಹೋಗಬಹುದು. People avoided him because he was a man of loose character. ಮೀಟಿಂಗ್ ಆಫ್ ಮೈಂಡ್ಸ್ ಅಂತಾರೆ. ಒಂದೇ ಅಭಿಪ್ರಾಯಕ್ಕೆ ಬರುವುದು, ಎ ಮೀಟಿಂಗ್ ಆಫ್ ಮೈಂಡ್ಸ್. ನೋಡ್ರಿ,
ಎಕ್ಸ್ಪ್ರೆಷನ್ ಯಾವ ರೀತಿ ಬಳಕೆ ಆಗ್ತಾ ಇದೆ ನೋಡ್ರಿ. ಎ ಮೀಟಿಂಗ್ ಆಫ್ ಮೈಂಡ್ಸ್, ಮನಸ್ಸುಗಳ ಸಮ್ಮಿಲನ. ಎ ಮೀಟಿಂಗ್ ಆಫ್ ಮೈಂಡ್ಸ್, ಭೇಟಿ ಆಗುವುದು, ಒಂದೇ ಅಭಿಪ್ರಾಯಕ್ಕೆ ಬರುವುದು, ಮನಸ್ಸುಗಳು ಒಂದೇ ಒಮ್ಮತ ಅಭಿಪ್ರಾಯಕ್ಕೆ ಬರುವುದು. ಆ ಅರ್ಥದಲ್ಲಿ ದ ಡಿಸ್ಕಷನ್ ಎಂಡೆಡ್ ಇನ್ ಎ ಮೀಟಿಂಗ್ ಆಫ್ ಮೈಂಡ್ಸ್. ಈ ಒಂದು ಡಿಸ್ಕಷನ್, ಚರ್ಚೆ, ಮೀಟಿಂಗ್ ಆಫ್ ಮೈಂಡ್ಸ್, ಒಮ್ಮತದ ಅಭಿಪ್ರಾಯಕ್ಕೆ ಬಂದಿತು, ಎಲ್ರು ಬಂದ್ರು ಈ ಮೀಟಿಂಗ್ ನಲ್ಲಿ ಅಂತ ಹೇಳಿದಂಗ. ಓಕೆ, ಮೀಟಿಂಗ್ ಆಫ್ ಮೈಂಡ್ಸ್, ಎ ಮೀಟಿಂಗ್ ಆಫ್ ಮೈಂಡ್ಸ್, ದ ಡಿಸ್ಕಷನ್ ಎಂಡೆಡ್ ಇನ್ ಎ ಮೀಟಿಂಗ್ ಆಫ್ ಮೈಂಡ್ಸ್. ನೆಕ್ಸ್ಟ್ ಪ್ಯಾರಾಡಿಗ್ ಶಿಫ್ಟ್ ಅಂತ. ಪ್ಯಾರಾಡಿಮ್ ಶಿಫ್ಟ್, ಸಂಪೂರ್ಣ ಬದಲಾವಣೆ. ಪ್ಯಾರಾಡಿಗ್ ಶಿಫ್ಟ್. ಆನ್ಲೈನ್ ಎಜುಕೇಶನ್ ಕ್ರಿಯೇಟೆಡ್ ಎ ಪ್ಯಾರಾಡಿಗ್ ಶಿಫ್ಟ್ ಇನ್ ಲರ್ನಿಂಗ್. ಈ ಒಂದು ಆನ್ಲೈನ್ ಎಜುಕೇಶನ್ ಸಂಪೂರ್ಣವಾದ ಬದಲಾವಣೆಯನ್ನು ತಂದಿತು ಲರ್ನಿಂಗ್ ದಲ್ಲಿ. ಇದು ಒಂದೊಂದು ಎಕ್ಸಾಂಪಲ್ ಕೊಟ್ಟಿನಿ, ನೀವು ಸಾಂದರ್ಭಿಕವಾಗಿ ಯಾವ ಒಂದು ಸಿಚುವೇಶನ್ಗಾದ್ರೂ ಅದನ್ನು ಯೂಸ್ ಮಾಡ್ಬೋದು. ಓಕೆ, ದ a paradigm shift in syllabus, okay, brought many changes, or brought good result. ಈ ತರನು ಹೇಳ್ಬೋದು ನಾವು. ಒಂದು ಸಿಲೆಬಸ್ ದಲ್ಲಿ ಆದಂತ ಸಂಪೂರ್ಣ ಬದಲಾವಣೆ ಒಳ್ಳೆಯ ಪರಿಣಾಮವನ್ನು ತಂದಿತು ಅಂತ ಆ ಅರ್ಥದಲ್ಲಿ ಬಳಕೆ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಸಾಂದರ್ಭಿಕವಾಗಿ ಇವುಗಳನ್ನ ಬಳಸಬೇಕು. ಬಹಳ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಿರ್ತಾರೆ. ಅದಕ್ಕೆ ನ್ಯೂಸ್ ಪೇಪರ್ ಓದ್ತಾ ಇದ್ರೆ ಇವೆಲ್ಲ ಕಾಣ್ತಿರ್ತಾವ ನಿಮಗೆ, ಅವು ನೆನಪಿನಲ್ಲಿ ಉಳಿತಾವ. ನೀವು ಸೆಂಟೆನ್ಸ್ ನಲ್ಲಿ ಸಾಂದರ್ಭಿಕವಾಗಿ ಅವನ್ನ ಬಳಸ್ತಾ ಹೋಗ್ಬೋದು. ನೆಕ್ಸ್ಟ್, ಎ ರೇ ಆಫ್ ಹೋಪ್, ಆಶಾ ಕಿರಣ. ಎ ರೇ ಆಫ್ ಹೋಪ್, ಆಶಾ ಕಿರಣ. ದ ನ್ಯೂ ಪ್ರಾಜೆಕ್ಟ್ ಗೇವ್ ಅನ್ಎಂಪ್ಲಾಯ್ಡ್ ಯು ಎ ರೇ ಆಫ್ ಹೋಪ್. ಎ ನ್ಯೂ ಪ್ರಾಜೆಕ್ಟ್ ಗೇವ್ ಅನ್ಎಂಪ್ಲಾಯ್ಡ್ ಯು ಎ ರೇ ಆಫ್ ಹೋಪ್. ಈ ಒಂದು ಹೊಸ ಪ್ರಾಜೆಕ್ಟ್ ಒಂದು ರೇ ಆಫ್ ಹೋಪ್ ಅನ್ನ ಕೊಡ್ತೀವಿ, ಆಶಾ ಕಿರಣವನ್ನ ಕೊಡ್ತೀವಿ ನಮಗದ. ದಟ್ ಸ್ಕೂಲ್ ಗೇವ್ ಎ ರೇ ಆಫ್ ಹೋಪ್, ಗೇವ್ ಅಸ್ ಎ ರೇ ಆಫ್ ಹೋಪ್, ಒಂದು ಆಶಾ ಕಿರಣನ. ದಟ್ ಸ್ಕೂಲ್ ಈಸ್, ದಟ್ ಕಾಲೇಜ್ ಈಸ್ ಎ ರೇ ಆಫ್ ಹೋಪ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಆ ಒಂದು ಕಾಲೇಜ್ ಲೈಫ್ ಅಥವಾ ಕಾಲೇಜೇ ಸ್ಕೂಲ್ ಲೈಫ್ ಇಸ್ ಎ ರೇ ಆಫ್ ಹೋಪ್, ಒಂದು ಆಶಾ ಕಿರಣವಾಗಿ ಪರಿಣಮಿಸ್ತು. ಈ ತರ ಸಾಂದರ್ಭಿಕವಾಗಿ ಬಳಸ್ಬೋದು. ಎ ರೇ ಆಫ್ ಹೋಪ್, ಆಶಾ ಕಿರಣ. ಎ ಸಿ ಆಫ್ ರೇಜಿಂಗ್ ಇಮೋಷನ್ಸ್, ಎ ಸಿ ಆಫ್ ರೇಜಿಂಗ್ ಇಮೋಷನ್ಸ್, ಭಾವನೆಗಳು ಉಕ್ಕಿ ಹರಿಯುವುದು ಅಂತಾರ ನೋಡ್ರಿ. ಆ ಅರ್ಥದಲ್ಲಿ ಇದಕ್ಕೆ ಏನಂತಾರ ಇಂಗ್ಲಿಷ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಎಕ್ಸ್ಪ್ರೆಷನ್. ಎ ಸಿ ಆಫ್ ರೇಜಿಂಗ್ ಇಮೋಷನ್ಸ್, ತೀವ್ರ ಭಾವನೆಗಳ ಹೊಳೆ ಹರಿಯುವುದು. ಎ ಸಿ ಆಫ್ ರೇಸ್ ಅಂತ. ಎ ಸಿ ಆಫ್ ರೇಜಿಂಗ್ ಇಮೋಷನ್ಸ್, ರೇಜಿಂಗ್ ಅಂದ್ರೆ ಇನ್ಕ್ರೀಸಿಂಗ್ ಇಮೋಷನ್ಸ್. ಓಕೆ, ತೀವ್ರ ಭಾವನೆಗಳ ಹೊಳೆ. ಶಿ ಫೇಸ್ ಎ ಸಿ ಆಫ್ ರೇಜಿಂಗ್ ಇಮೋಷನ್ಸ್ ಆಫ್ಟರ್ ದ ಇನ್ಸಿಡೆಂಟ್. ಆಕೆಯಲ್ಲಿ ಆ ಒಂದು ಘಟನೆ ಆದ ನಂತರ, ಯಾವುದೇ ಘಟನೆ ಇರಲಿ, ಆ ಇನ್ಸಿಡೆಂಟ್ ಆದ ನಂತರ ಅವಳಲ್ಲಿ ಭಾವನೆಗಳ ಹೊಳೆನೇ ಹರಿದ್ಬಿಟ್ಟು ಅಥವಾ ಅದನ್ನು ಎದುರಿಸಿದಳು ಆಕಿ. ಶಿ ಫೇಸ್ಡ್ ಎ ಸಿ ಆಫ್ ರೇಜಿಂಗ್ ಇಮೋಷನ್ಸ್ ಆಫ್ಟರ್ ದಟ್ ಇನ್ಸಿಡೆಂಟ್, ಆಫ್ಟರ್ ದಟ್ ಇವೆಂಟ್. ಓಕೆ, ಲೈಕ್ ದಿಸ್. ನೆಕ್ಸ್ಟ್, ಎಗನೈಸಿಂಗ್ ಕೋಲ್ಡ್. ಈ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಿರ್ತಾರೆ, ಸಂದರ್ಭಗಳಲ್ಲಿನೂ ಬಳಸ್ತಿರ್ತಾರೆ. ಎಗನೈಸಿಂಗ್ ಕೋಲ್ಡ್, ಎಗನೈಸಿಂಗ್ ಎಫೆಕ್ಟ್ ಅಂತಿರ್ತಾರ. ಓಕೆ, ಎಗನೈಸಿಂಗ್ ಕೋಲ್ಡ್, ಅತಿಯಾದ ಚಳಿ, ಬಹಳ ಮೈ ಕೊರೆಯುವ ಚಳಿ ಅಂತಾರಲ್ಲ, ಅದಕ್ಕೆ ಎಗನೈಸಿಂಗ್ ಕೋಲ್ಡ್ ಅಂತಾರ. ಮೈ ಕೊರೆಯುವ ಚಳಿ, ಇದು ಅತಿಯಾದ ಚಳಿ. ನೀವು ಮೈ ಕೊರೆಯುವ ಚಳಿ ಅಂತ ಹೇಳ್ಬೋದು. ದ ಸೋಲ್ಜರ್ಸ್ ಸರ್ವೈವ್ಡ್ ದ ಎಗನೈಸಿಂಗ್ ಕೋಲ್ಡ್ ವೆದರ್. ಓಕೆ, ಅವರು ಎಗನೈಸಿಂಗ್, ಈ ಮೈ ಕೊರೆಯುವ ಚಳಿಯನ್ನ ಅನುಭವಿಸಿದ್ರು, ಅದನ್ನ ತಡ್ಕೊಂಡ್ರು, ಟಾಲರೇಟ್ ಮಾಡಿದ್ರು ಅವರು ಅಂತ. ಸರ್ವೈವ್ಡ್ ದ ಎಗನೈಸಿಂಗ್ ಕೋಲ್ಡ್ ವೆದರ್. ದೇ ಆಲ್ವೇಸ್ ಸರ್ವೈವ್ ದಿಸ್ ಎಗನೈಸಿಂಗ್ ಕೋಲ್ಡ್ ವೆದರ್. ಓಕೆ, ಇನ್ ದ ಬಾರ್ಡರ್ಸ್ದಲ್ಲಿ ಈ ಎಗನೈಸಿಂಗ್ ಮೈ ಕೊರೆಯುವ ಚಳಿಯನ್ನ ಅವರು ಲೆಕ್ಕಿಸ್ದೇನೆ ನಮ್ಮ ದೇಶಕ್ಕಾಗಿ ಹೋರಾಡ್ತಿರ್ತಾರ. ಸೊ ದೇ ಆಲ್ವೇಸ್ ಫೇಸ್ ದಿಸ್ ಪ್ರಾಬ್ಲಮ್, but they survive, they face boldly, courageously. Okay, the soldiers survived the agonizing cold weather. Agonizing cold, ಅತಿಯಾದ ಚಳಿ ಅಥವಾ ಮೈ ಕೊರೆಯುವ ಚಳಿ. ನೆಕ್ಸ್ಟ್, ಎ ಸಿಂಟಿಲೇಟಿಂಗ್ ಪರ್ಫಾರ್ಮೆನ್ಸ್, ಅದ್ಭುತ ಪ್ರದರ್ಶನ.
ವಿದ್ಯಾರ್ಥಿಗಳು ಅವರ ಒಂದು ಫೇರ್ವೆಲ್ ಫಂಕ್ಷನ್ದಲ್ಲಿ ಅಥವಾ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿದರು. ದ ಸ್ಟೂಡೆಂಟ್ ಗೇವ್ ಎ ಸಿಂಟಿಲೇಟಿಂಗ್ ಪರ್ಫಾರ್ಮೆನ್ಸ್ ಇನ್ ದೇರ್ ಆನ್ಯುವಲ್ ಡೇ ಫಂಕ್ಷನ್, ಇನ್ ದೇರ್ ಫೇರ್ವೆಲ್ ಫಂಕ್ಷನ್ ಲೈಕ್ ದಿಸ್. ಯಾವ ರೀತಿಯದಾದರೂ ಬಳಸ್ಬೋದು. ಎ ಸಿಂಟಿಲೇಟಿಂಗ್ ಪರ್ಫಾರ್ಮೆನ್ಸ್. ನಾವು ಸಿಂಟಿಲೇಟಿಂಗ್ ಬಳಸೋ ಬದಲಿ ಕಾಮನ್ ಆಗಿ ವರ್ಡ್ ಯೂಸ್ ಮಾಡ್ತೀವಿ. ಎ ವಂಡರ್ಫುಲ್ ಪರ್ಫಾರ್ಮೆನ್ಸ್ ರೀ ಅಂತ ಹೇಳ್ತೀವಿ. ವಂಡರ್ಫುಲ್, ಬ್ಯೂಟಿಫುಲ್, ವೆರಿ ಗುಡ್ ಪರ್ಫಾರ್ಮೆನ್ಸ್. ಅದರ ಬದಲಾಗಿ ಇಂಥ ಒಂದು ಪ್ರೇಸ್ ಅಥವಾ ಎಕ್ಸ್ಪ್ರೆಷನ್ ಅಥವಾ ಇಂಥ ವರ್ಡನ್ನು ಯೂಸ್ ಮಾಡಿದರೆ ಇನ್ನೂ ಹೆಚ್ಚು ಬ್ಯೂಟಿಫುಲ್ ಆಗುತ್ತೆ ಇಂಗ್ಲಿಷ್, ವಂಡರ್ಫುಲ್ ಆಗುತ್ತೆ. ಎ ಸಿಂಟಿಲೇಟಿಂಗ್ ಪರ್ಫಾರ್ಮೆನ್ಸ್, ದ ಡ್ಯಾನ್ಸ್ ಗೇವ್ ಎ ಸಿಂಟಿಲೇಟಿಂಗ್ ಪರ್ಫಾರ್ಮೆನ್ಸ್, ದ ಡ್ಯಾನ್ಸರ್ ಗೇವ್ ಎ ಸಿಂಟಿಲೇಟಿಂಗ್ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್. ಸ್ಟೇಜ್ ಮೇಲೆ ಒಂದು ಅದ್ಭುತ ಪ್ರದರ್ಶನವನ್ನು ನೃತ್ಯಗಾರ್ತಿ ಕೊಟ್ಲು ಅಂತ. ಓಕೆ. An abominable blunder. ಅಬಾಮಿನೇಬಲ್ ಅಂತಂದ್ರೆ ಜುಗುಪ್ಸೆ ತರುವಂಥದ್ದು. ಓಕೆ, ಜುಗುಪ್ಸೆ. ಓನ್ಲಿ ಅಬಾಮಿನೇಬಲ್ ಅಂತಂದ್ರೆ ಜುಗುಪ್ಸೆ ಹುಟ್ಟಿಸುವಂಥದ್ದು. ಓಕೆ, ಬಟ್ ಇದಕ್ಕೆ ನೀವು ಅನ್ವಯಿಸ್ಬೋದು. ಬ್ಲಂಡರ್ ಅಂದ್ರೆ ದೊಡ್ಡ ಮಿಸ್ಟೇಕ್ ಅಂತಿದ್ದು, ಭಯಾನಕ ಮಿಸ್ಟೇಕ್, ದೊಡ್ಡ ಮಿಸ್ಟೇಕ್. ಇಟ್ ಕ್ಯಾನಾಟ್ ಬಿ ಟಾಲರೇಟೆಡ್. ಆ ಅರ್ಥದಲ್ಲಿ ಜಿಗುಪ್ಸೆ ಬರುವಂತ ಒಂದು ಭಯಾನಕವಾದಂಥ ತಪ್ಪು. ಓಕೆ, ಸೊ ಅದು ಬರೀ ತಪ್ಪಲ್ಲ, ಅದು ಭಯಾನಕ ತಪ್ಪದು. ತಪ್ಪಂದ್ರ ಕಡಿಮೆ ಎಫೆಕ್ಟ್ ಇರ್ತದ. ಭಯಾನಕ, ಎಬಾಮಿನೇಬಲ್ ಅಂತಂದ್ರ ಅದನ್ನ ತಡ್ಕೊಳಕ್ ಆಗುದಿಲ್ಲ, ಅಂತ ತಪ್ಪನ್ನ ಮಾಡಿರ್ತಾರ. ಓಕೆ, ಮನಸ್ಸಿಗೆ ಜಿಗುಪ್ಸೆ ಹುಟ್ಟಿಸುವಂತ ಒಂದು ತಪ್ಪದು. ಅದಕ್ಕ ನಾವು ಆನ್ ಅಬಾಮಿನೇಬಲ್ ಬ್ಲಂಡರ್, ಅಬಾಮಿನೇಬಲ್ ಮಿಸ್ಟೇಕ್ ಅಂತಾನು ಹೇಳ್ಬೋದು. ದ ಆಫೀಸರ್ ಮೇಡ್ ಎನ್ ಅಬಾಮಿನೇಬಲ್ ಬ್ಲಂಡರ್ ಇನ್ ದ ರಿಪೋರ್ಟ್ದಲ್ಲಿ ಒಂದು ಭಯಾನಕ ತಪ್ಪನ್ನ ಮಾಡಿಬಿಟ್ಟಿದಾರ. ಓಕೆ, ಅದಕ್ಕೆ ಏನು ಅಬಾಮಿನೇಬಲ್ ಬ್ಲಂಡರ್. ಆನ್ ಇನ್ಸಿಡಿಯಸ್ ಥ್ರೆಟ್, ಗುಪ್ತ ಅಪಾಯ. ಇನ್ಸಿಡಿಯಸ್ ಥ್ರೆಟ್. ಸೈಬರ್ ಕ್ರೈಮ್ ಈಸ್ ಅನ್ ಇನ್ಸಿಡಿಯಟ್ ಥ್ರೆಟ್ ಇನ್ ಟು ಸೊಸೈಟಿ. ಈಗ ಗೊತ್ತಿದೆ, ಸೈಬರ್ ಕ್ರೈಮ್ ಅನ್ನೋದು ಇಟ್ ಹ್ಯಾಸ್ ಬಿಕಮ್ ಎನ್ ಇನ್ಸಿಡಿಯಸ್ ಥ್ರೆಟ್ ಟು ಸೊಸೈಟಿ, ಟು ಎವ್ರಿ ಒನ್. ಸೈಬರ್ ಕ್ರೈಮ್ ಇನ್ಸಿಡಿಯಂಟ್ ಅಂದ್ರೆ, ಇನ್ಸಿಡಿಯಸ್ ಮೀನ್ಸ್ ಕೆಟ್ಟ ಅಪಾಯ ಅಂತ. ಗುಪ್ತ, ಕೆಟ್ಟ. ಗುಪ್ತ ಯಾಕಂತಂದ್ರೆ ಬಹಳ ಗುಪ್ತವಾಗಿ ಅದು ಒಂದು ಅಪಾಯವನ್ನು ತರ್ತತಲ್ಲ, ಅದಕ್ಕೆ ಗುಪ್ತ ಅಪಾಯ ಅಂತಾನು ಹೇಳ್ಬೋದು ನಾವು. ಕೆಟ್ಟ ಅಪಾಯ ಅಂತಾನು ಹೇಳ್ಬೋದು. ಸೊ ಸೈಬರ್ ಕ್ರೈಮ್ ಈಸ್ ಅನ್ ಇನ್ಸಿಡಿಯಸ್ ಥ್ರೆಟ್. ಅದು ಕೆಟ್ಟ ಒಂದು ಡೇಂಜರ್ ಥ್ರೆಟ್. ಅದು ಡೇಂಜರ್, ಅದು ಒಂದು ಥ್ರೆಟ್ ಅಂದ್ರೆ ನಮಗೆ ಅಪಾಯವನ್ನು ತಂದೊಡ್ತಾ ಇದೆ ಅಂತ, ಟು ಸೊಸೈಟಿ. ನೆಕ್ಸ್ಟ್, ಬಿಜಾರೆ ಇನ್ಸಿಡೆಂಟ್. ವಿಚಿತ್ರ ಘಟನೆ. ಬಿಜಾರೆ ಬಹಳ ವಿಚಿತ್ರವಾಗಿದೆ ರೀ ಅದು. ಆ ಒಂದು ಘಟನೆ ಬಹಳ ವಿಚಿತ್ರ ಆಗಿದೆ, ನಂಬಕ್ ಆಗೋದಿಲ್ರಿ. ಬಿಯಾಂಡ್ ಇನ್ ಥಿಂಕಿಂಗ್ ನಲ್ಲಿದೆ ರೀ ಅದು ಅನ್ನುವಂಥ ಸಂದರ್ಭದಲ್ಲಿ ಇದನ್ನ ಬಳಸ್ತೀವಿ ನಾವು, ಎ ಬಿಜಾರೆ ಇನ್ಸಿಡೆಂಟ್. ಈಗ ನೋಡ್ರಿ, ಎವ್ರಿ ಒನ್ ವಾಸ್ ಶಾಕ್ಡ್ ಬೈ ದ ಬಿಜಾರೆ ಇನ್ಸಿಡೆಂಟ್. ಆ ಒಂದು ವಿಚಿತ್ರ ಘಟನೆಯಿಂದ ಎಲ್ಲರೂ ಶಾಕಿಗೊಳಪಟ್ರು, ಎಲ್ರಿಗೂ ಆಶ್ಚರ್ಯ ಆಯಿತು. ಬಿಜಾರೆ ಇನ್ಸಿಡೆಂಟ್ ಅಂದ್ರೆ ಅದು ಎಲ್ಲಿ ನೋಡಲಾರ್ದು, ಆಗಲಾರ್ದು ಅಂತ ಘಟನೆ ಇರ್ತದ, ಅಂಥದಕ್ಕೆ ಎ ಬಿಜಾರೆ ಇನ್ಸಿಡೆಂಟ್ ಅಂತಾರೆ. ಡಿಫ್ರೆಂಟ್ ಫ್ರಾಮ್ ಆಲ್ ಇನ್ಸಿಡೆಂಟ್ಸ್, ಆಲ್ ಅದರ್ ಕಾಮನ್ ಇನ್ಸಿಡೆಂಟ್ಸ್, ಆರ್ಡಿನರಿ ಇನ್ಸಿಡೆಂಟ್ಸ್ ಲೈಕ್ ದಿಸ್. ಬಿಜಾರೆ ಇನ್ಸಿಡೆಂಟ್ ಎ ಅಂತಾನು ಯೂಸ್ ಮಾಡ್ಬೋದು. ಎ ಬಿಜಾರೆ ಇನ್ಸಿಡೆಂಟ್, ಒಂದು ವಿಚಿತ್ರವಾದ ಘಟನೆ ಲೈಕ್ ದಿಸ್. ನೆಕ್ಸ್ಟ್, ಆಸ್ಟರಿಟಿ ಮೆಸರ್ಸ್, ಖರ್ಚು ಕಡಿತ ಕ್ರಮಗಳು. ಈಗ ನೋಡ್ರಿ, ಗೋರ್ಮೆಂಟ್ದಲ್ಲಿ ಬಹಳಷ್ಟು ಖರ್ಚು ಆಗ್ತಾ ಇದ್ರ ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಳ್ತಾರೆ, ಖರ್ಚು ಕಡಿಮೆ ಆಗಲಿ ಅಂತೇಳಿ. ಬಹಳಷ್ಟು ಒಂದೊಂದು ಡಿಪಾರ್ಟ್ಮೆಂಟ್ದಲ್ಲಿ ಬಹಳಷ್ಟು ಜನ ವರ್ಕ್ ಮಾಡ್ತಿರ್ತಾರೆ, ಅಲ್ಲಿ ಅವರು ಅಷ್ಟು ಜನ ಇರುವುದು ಅವಶ್ಯಕತೆ ಇರುವುದಿಲ್ಲ, ಕಟ್ ಮಾಡಿಬಿಡ್ತಾರೆ. ಈಗ ಒಂದು ಡಿಪಾರ್ಟ್ಮೆಂಟ್ಗೆ 5 ಜನ ಬೇಕಾಗಿರ್ತಾರ, ಅಲ್ಲಿ 10 ಜನ ವರ್ಕ್ ಮಾಡ್ತಿರ್ತಾರ. 5 ಜನನ ತೆಗೆದು ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕಿಬಿಡ್ತಾರೆ. ಇವಾಗ ಆಸ್ಟರಿಟಿ ಮೆಜರ್ಸ್ ಅಂತಾರೆ. ಓಕೆ, ಬಹಳ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳುವುದು. ಈಗ ನೋಡಿ, ದ ಗೌರ್ಮೆಂಟ್ ಇಂಟ್ರೊಡ್ಯೂಸ್ಡ್ ಆಸ್ಟರಿಟಿ ಮೆಜರ್ಸ್ ಡ್ಯೂರಿಂಗ್ ದ ಕ್ರೈಸಿಸ್. ಒಂದು ಕ್ರೈಸಿಸ್ದಲ್ಲಿ, ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ, ಇಂಥ ಒಂದು ಬಿಗಡಾಯಿಸುವ ಸಮಸ್ಯೆಯಲ್ಲಿ ಒಂದು ಆಸ್ಟರಿಟಿ ಮೆಜರ್ಸ್ ಅನ್ನ ಸರ್ಕಾರ ಕೈಗೊಂಡಿತು ಅಂತ. ಓಕೆ,
ಬಹಳಷ್ಟು ಸಲ ಸರ್ಕಾರಗಳು ಈ ಕೆಲಸವನ್ನ ಮಾಡ್ತಿರ್ತಾವೆ. ದೇ ಇಂಟ್ರಡ್ಯೂಸ್ ಆಸ್ಟರಿಟಿ ಮೆಜರ್ಸ್ ಡ್ಯೂರಿಂಗ್ ದ ಕ್ರೈಸಿಸ್. ಒಂದು ಕ್ರೈಸಿಸ್ದಲ್ಲಿ ಏನು ಒಂದು ಪ್ರಾಬ್ಲಮ್ ಇದ್ದಾಗ, ದೇಶ ಅಥವಾ ರಾಜ್ಯ ಪ್ರಾಬ್ಲಮ್ ಫೇಸ್ ಮಾಡುವಾಗ, ಬಿಕ್ಕಟ್ಟಿನ ಸಮಯದಲ್ಲಿ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ತಾರೆ. ಅದರಲ್ಲಿನೂ ಇದು ಒಂದು ಆಸ್ಟರಿಟಿ ಮೆಜರ್ಸ್ ಅಂತಾರೆ. ಅಂದ್ರೆ ಬಹಳ ಕಠಿಣವಾದ ಕ್ರಮಗಳು. ಅದು ಏನು ಇದು ಹುದ್ದೆ ಕಡಿತದಲ್ಲಿ ಅಷ್ಟೇನೇ ಅಲ್ಲ, ಬೇರೆ ಬೇರೆ ವಿಷಯಗಳಲ್ಲೂ ಸಹಿತ ಈ ಮೆಜರ್ಸ್ಗಳನ್ನ ಅವರು ತಗೊಳ್ತಾರೆ. ಅದಕ್ಕೆ ಆಸ್ಟರಿಟಿ ಮೆಜರ್ಸ್ ಅಂತಾರೆ. ಸ್ಟ್ರಿಕ್ಟ್ ಮೆಜರ್ಸ್ ಅನ್ನೋ ಬದಲಾಗಿ ಆಸ್ಟರಿಟಿ ಮೆಜರ್ಸ್ ಅಂದ್ರೂ ಓಕೆ. ಆಸ್ಟರಿಟಿ ಅಂತ ವರ್ಡ್ ಸೆಪರೇಟ್ ಆಗಿ ತಗೊಂಡ್ರೆ, ಆಸ್ಟರಿಟಿ ಅಂದ್ರೆ ಕಠಿಣ ಅಂದಂಗ. ಓಕೆ, ಆಸ್ಟರಿಟಿ ಮೆಜರ್ಸ್ ಖರ್ಚು ಕಡಿತ ಕ್ರಮಗಳು. ಬ್ರೇಸನ್ ಅಟ್ಯಾಕ್, ಡಿವಾಸ್ಟೇಟಿಂಗ್ ಅಟ್ಯಾಕ್ ಅಂತಾನು ಅಂತಾರ. ನಿರ್ಲಜ್ಜ ದಾಳಿ. ಬ್ರೇಸನ್ ಅಟ್ಯಾಕ್ ಅಂದ್ರೆ ಹೆಂಗ್ ಬೇಕಾದಂಗ ದಾಳಿ ಮಾಡಿಬಿಟ್ರಿ, ಯಾರನ್ನೂ ನೋಡ್ಲಿಲ್ಲ, ಬಹಳಷ್ಟು ಹಾನಿ ಮಾಡಿದ್ರು ಅನ್ನೋ ಅರ್ಥದಲ್ಲಿ. ಅದಕ್ಕೆ ಬ್ರೇಸನ್ ಅಟ್ಯಾಕ್ ಅಂತ. ಬ್ರೇಸನ್ ಅಟ್ಯಾಕ್. ದ ಸೋಲ್ಜರ್ಸ್ ಫೇಸ್ ಎ ಬ್ರೇಸನ್ ಅಟ್ಯಾಕ್ ನಿಯರ್ ದ ಬಾರ್ಡರ್ ನಿಯರ್ದಲ್ಲಿ ಬಹಳ ನಿರ್ಲಜ್ಜದ ದಾಳಿಯನ್ನ ಏನು ಫೇಸ್ ಮಾಡಿದ್ರು ಸೋಲ್ಜರ್ಸು ಅಂತ. ಓಕೆ, ಕೊಲೋಸಲ್ ಡ್ಯಾಮೇಜ್ ಅಂದ್ರೆ ಗ್ರೇಟ್ ಡ್ಯಾಮೇಜ್. ಬಹಳಷ್ಟು ಡ್ಯಾಮೇಜ್, ಭಾರಿ ಹಾನಿ ಆಯ್ತಂತಾರ ನೋಡ್ರಿ. ಕೊಲೋಸಲ್ ಡ್ಯಾಮೇಜ್. ದ ಫ್ಲಡ್ ಬ್ರಾಟ್ ಕೊಲೋಸಲ್ ಡ್ಯಾಮೇಜ್ ಟು ದ ಸ್ಟೇಟ್. ಫ್ಲಡ್ ದೊಡ್ಡ ಹಾನಿಯನ್ನ ಉಂಟು ಮಾಡ್ತೀವಿ. ಕೊಲೋಸಲ್ ಡ್ಯಾಮೇಜ್ ಯಾವ್ದು ಸಂದರ್ಭಕ್ಕಾದ್ರೂ ಸುಟೇಬಲ್ ಆಗಿ ಅಲ್ಲಿ ಯೂಸ್ ಮಾಡಬಹುದು ಇದನ್ನು. ಓಕೆ, ಭಾರಿ ಹಾನಿ. ದ ಫ್ಲಡ್ ಕಾಸ್, ಅದನ್ನೇ ಬರ್ದಿನಿ. ದ ಫ್ಲಡ್ ಕಾಸ್ಡ್ ಕೊಲೋಸಲ್ ಡ್ಯಾಮೇಜ್ ಟು ಕ್ರಾಪ್ಸ್ ಅಂಡ್ ಹೌಸಸ್ಗಳಿಗೆ, ಮನೆಗಳಿಗೆ ಮತ್ತು ಕ್ರಾಪ್ಸ್, ಬೆಳೆಗಳಿಗೆ ಒಂದು ದೊಡ್ಡ ಹಾನಿಯನ್ನ ಫ್ಲಡ್ ತಂದಿತು ಅನ್ನೋ ಅರ್ಥ. ನೆಕ್ಸ್ಟ್, ಕಂಟೆಂಟಿಯಸ್ ಇಶ್ಯೂ. ಇದನ್ನು ಓದುದು ನಿಮಗೆ ಕಷ್ಟ ಪಡಕ್ ಹೋಗ್ಬೇಡ್ರಿ. ನೋಡ್ರಿ, ಮೊದಲು ಇದನ್ನ ಅಷ್ಟೇ ಓದ್ರಿ, ಕಂಟೆಂಟ್ ಅಷ್ಟೇ ಓದ್ರಿ. ಕಂಟೆನ್ಷಿಯಸ್ ಇಶ್ಯೂ, ವಿವಾದಾತ್ಮಕ ವಿಷಯಗಳು. ಕಂಟೆನ್ಷಿಯಸ್ ಇಶ್ಯೂಸ್. ಈಗ ದೇಶಗಳ ನಡುವೆ, ರಾಜ್ಯಗಳ ನಡುವೆ, ಏನು ಹಳ್ಳಿಗಳ ನಡುವೆ ಕಂಟೆನ್ಷಿಯಸ್ ಇಶ್ಯೂಸ್ ಇರ್ತಾವ, ವಿವಾದಾತ್ಮಕ ವಿಷಯಗಳು. ಅವುಗಳು ಕಾನೂನುಬದ್ಧವಾಗಿನೇ ಮುಗಿಬೇಕಾಗಿರ್ತತಾವ. ಓಕೆ, ಕಾನೂನು ಪ್ರಕಾರನೇ ಅವು ಪರಿಹಾರ ಆಗ್ಬೇಕಾಗಿರ್ತದ. ಅಂತವಕ್ಕೆ ಏನಂತಾರ? ಕಂಟೆನ್ಷಿಯಸ್ ಇಶ್ಯೂಸ್ ಅಂತಾರ. ಮತ್ತ ಬಹಳ ದಿನಗಳಿಂದ ಅವುಗಳು ಎಕ್ಸಿಸ್ಟೆಡ್ ಇರ್ತಾವ. ಓಕೆ, ವಿವಾದಾತ್ಮಕ ವಿಷಯಗಳು. ನಾವು ಇವುಗಳನ್ನೆಲ್ಲ ನ್ಯೂಸ್ ಪೇಪರ್ದಲ್ಲಿ ಅಥವಾ ನೀವು ಕೇಳ್ತಿರ್ತೀರಿ, ಓದ್ತಿರ್ತೀರಿ, ಮಾತಾಡ್ತಿರ್ತೀರಿ. ವಿವಾದಾತ್ಮಕ ವಿಷಯ ಈ ತರ ಕಂಟೆನ್ಷಿಯಸ್ ಇಶ್ಯೂ ಅಂತೀವಿ. ದ ಮೀಟಿಂಗ್ ಡಿಸ್ಕಸ್ಡ್ ಮೆನಿ ಕಂಟೆನ್ಷಿಯಸ್ ಇಶ್ಯೂಸ್. ಬಹಳಷ್ಟು ಪ್ರಾಬ್ಲಮ್ಸ್. ಕಂಟೆನ್ಷಿಯಸ್ ಇಶ್ಯೂ ಅಂದ್ರೆ ಹೆಚ್ಚು ಸೂಕ್ತ. ಸಭೆ ಬಹಳಷ್ಟು ವಿವಾದಾತ್ಮಕ ವಿಷಯಗಳನ್ನ ಚರ್ಚಿಸಿತು ಅನ್ನುವ ಅರ್ಥದಲ್ಲಿ. ಬ್ಯೂರೋಕ್ರಾಟಿಕ್ ಇನರ್ಷಿಯಾ ಪ್ರೊನೌನ್ಸಿಯೇಷನ್ ನೋಡ್ರಿ. ಇನರ್ಷಿಯಾ, ಆಡಳಿತಾತ್ಮಕ ನಿಧಾನತೆ. ಆಡಳಿತದಲ್ಲಿ ಬಹಳ ಆಫೀಸರ್ಸ್ ನಿಧಾನಗತಿಯಲ್ಲಿ ಕೆಲಸ ಮಾಡೋದು. ಅದಕ್ಕೆ ಏನು ಬ್ಯೂರೋಕ್ರಾಟಿಕ್ ಇನರ್ಷಿಯಾ ಅಂತಾರೆ. ಬ್ಯೂರೋಕ್ರಾಟಿಕ್ ಇನರ್ಷಿಯಾ ಒಂದು ಆಲಸ್ಯತನ, ಆಡಳಿತದಲ್ಲಿ ಆಲಸ್ಯತನ ಇರುವುದು. ಓಕೆ, ದ ಪ್ರಾಜೆಕ್ಟ್ ಫೇಲ್ಡ್ ಬಿಕಾಸ್ ಆಫ್ ಬ್ಯೂರೋಕ್ರಾಟಿಕ್ ಇನರ್ಷಿಯಾ. ಈ ಅಧಿಕಾರಿಗಳ ಆಲಸ್ಯತನದಿಂದ, ನಿರ್ಲಕ್ಷ್ಯತನದಿಂದ ಏನು ಪ್ರಾಜೆಕ್ಟ್ ಫೇಲ್ ಆಯಿತು ಅಂತ ಬ್ಯೂರೋಕ್ರಾಟಿಕ್ ಇನರ್ಷಿಯಾ ಅಂತ ಕರೀತಾರೆ. ದೆನ್ ಲಾಸ್ಟ್ ಒನ್, ಕ್ಯಾಂಡಿಡ್ ರಿಪ್ಲೈ, ನೇರ ಉತ್ತರ. ಡೈರೆಕ್ಟ್ ರಿಪ್ಲೈ ಅಂತಿರ್ತೀವಿ ನಾವು. ಬಹಳಷ್ಟು ಸಲ ಇದನ್ನ ಮಾತಾಡ್ತಿರ್ತೀವಿ. ಹಿ ಗೇವ್ ಎ ಡೈರೆಕ್ಟ್ ರಿಪ್ಲೈ. ಬಹಳ ಲೋ ಲೆವೆಲ್ ಸೆಂಟೆನ್ಸ್ ಡೈರೆಕ್ಟ್ ರಿಪ್ಲೈ ಅನ್ನೋದು. ಲೋ ಲೆವೆಲ್ ಅನ್ನೋದಕ್ಕಿಂತ ಕಾಮನ್ ರಿಪ್ಲೈ ಅದು. ಬಟ್ ಇದನ್ನೇ ಹಿ ಗೇವ್ ಎ ಕ್ಯಾಂಡಿಡ್ ರಿಪ್ಲೈ ಅಂದ್ರೆ ಹೆಚ್ಚು ಸೂಕ್ತವಾಗುತ್ತ, ಹೆಚ್ಚು ಕೊಲೋಕೇಟ್ ಆಗುತ್ತೆ ವರ್ಡ್ ರಿಪ್ಲೈಗೆ. ಓಕೆ, ಶಿ ಗೇವ್ ಎ ಕ್ಯಾಂಡಿಡ್ ರಿಪ್ಲೈ ಡ್ಯೂರಿಂಗ್ ದ ಇಂಟರ್ವ್ಯೂ. ಅವ್ರ ಇಂಟರ್ವ್ಯೂ ಸಮಯದಲ್ಲಿ ಕ್ಯಾಂಡಿಡ್ ರಿಪ್ಲೈ ಅನ್ನ ಕೊಟ್ರು, ನೇರ ಉತ್ತರವನ್ನ ಕೊಟ್ರು. ದ ಮಿನಿಸ್ಟರ್ ಗೇವ್ ಕ್ಯಾಂಡಿಡ್ ರಿಪ್ಲೈ ಟು ದ ಮೀಡಿಯಾ, ಲೈಕ್ ದಿಸ್. ಈ ತರ ಇವುಗಳನ್ನ ನೀವು ನೋಡ್ಕೊಳ್ಬೇಕಾಗತ್ತ, ಕಲಿಬೇಕಾಗತ್ತ. ಅಂದಾಗ ಮಾತ್ರ ಇಂಗ್ಲಿಷ್ ಬಹಳ ಬ್ಯೂಟಿಫುಲ್ ಆಗಿರ್ತದ.
ನೀವು ಹೆಚ್ಚು ಸೂಕ್ತವಾಗಿ ಅಥವಾ ಎಂಪೆಕಬಲ್ ಇಂಗ್ಲೀಷನ್ನು ಮಾತಾಡ್ತಿರ್ತಾರೆ. ಇವುಗಳನ್ನು ಹೇಗೆ ಕಲಿಯುವುದು, ನೆನಪಿನಲ್ಲಿ ಇಡುವುದು ಹೇಗೆ ಅಂತಂದರೆ, ನಾ ಹೇಳಿದ್ದೀನಿ ಸಾಕಷ್ಟು ಬಾರಿ, ಇದಕ್ಕೆ ಒಂದೇ ಒಂದು ಪರಿಹಾರ ಏನು ಅಂತಂದರೆ, ನ್ಯೂಸ್ ಪೇಪರನ್ನು ಡೈಲಿ ಓದ್ತಿರ್ಬೇಕು. ಇಂಥವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ಬೇಕು. ನ್ಯೂಸ್ ಪೇಪರ್ದಲ್ಲಿ, ಇಂಗ್ಲೀಷ್ ನ್ಯೂಸ್ ಪೇಪರ್ದಲ್ಲಿ ಒಂದು ಕನ್ನಡ, ಒಂದು ಇಂಗ್ಲೀಷ್ ಡೈಲಿ ಓದ್ತಿರ್ಬೇಕು. ನಿಮ್ಮ ಒಂದು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ನ್ಯೂಸ್ ಪೇಪರ್ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ರೆ ಅಲ್ಲಿ ಎಲ್ಲ ವಿಷಯಗಳನ್ನು ಓದ್ತಿರ್ತೀವಿ. ಗ್ರಾಮರನ್ನು ಎಲ್ಲವನ್ನು ರಿಪಿಟೇಷನ್ ಆಗ್ತಿರ್ತದೆ ಅಲ್ಲಿ. ಓಕೆ, ಯಾಕಂದ್ರೆ ಗ್ರಾಮೆಟಿಕಲ್ ಆಗಿನೇ ಬರ್ದಿರ್ತಾರಲ್ಲಿ. ಒಂದು ಇಟ್ ಈಸ್ ಜರ್ನಲಿಸ್ಟಿಕ್ ಲ್ಯಾಂಗ್ವೇಜ್, ಗ್ರಾಮರ್ ಬದ್ಧವಾಗಿನೇ ಇರ್ತದೆ. ಭಾಳಷ್ಟು ಬೇಗನೆ ನೀವು ಮಾತಾಡೋಕೆ ಕಲಿತೀರಿ, ಅದು ಭಾಳ ಇಂಪಾರ್ಟೆಂಟ್. ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಆಗುತ್ತೆ ಈ ಥರ ಬ್ಯೂಟಿಫುಲ್ ಇಂಗ್ಲೀಷ್ ಮಾತಾಡೋಕೆ ಚಾಲೂ ಮಾಡ್ತೀರಿ. ಸ್ಟಾರ್ಟಿಂಗ್ ಅದೇನಾಗುತ್ತಾ ಅರ್ಥ ಆಗೋದಿಲ್ಲ. ಓಕೆ, ಗ್ರ್ಯಾಜುವಲಿ ಅರ್ಥ ಆಗ್ತಾ ಹೋಗುತ್ತೆ. ನಾವು ಗ್ರಾಮರ್ ಪ್ರಕಾರ ಅಥವಾ ಒಂದು ಗ್ರಾಮರ್ ಕೋರ್ಸನ್ನು ಮಾಡಿ ಅಥವಾ ಒಂದು ಗ್ರಾಮರ್ ಪುಸ್ತಕ ಇಟ್ಕೊಂಡು ಅದನ್ನು ಮೊದಲು ಓದಿ ಅದ್ರ ಪ್ರಕಾರ ನ್ಯೂಸ್ ಪೇಪರನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕು. ಓಕೆ, ನಾವು ಇದು ವೊಕ್ಯಾಬ್ಯುಲರಿ ಪಾರ್ಟ್. ನಾವು ಯಾವಾಗಲೂ ನಮ್ಮ ಈ ಇಂಗ್ಲೀಷ್ ಗ್ರಾಮರ್ ಕೋರ್ಸ್ದಲ್ಲಿ ಯಾವುದಾದ್ರೂ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂಥ ಟಾಪಿಕನ್ನು ತಗೊಂಡು ಅದನ್ನು ಆ ಒಂದು 15 ನಿಮಿಷ 20 ನಿಮಿಷ ಅದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಗ್ರಾಮರ್ ಟಾಪಿಕ್ಗೆ ಹೋಗ್ತೀವಿ. ಓಕೆ, ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯೂಸೇಜನ್ನು ನಾವು ಹೇಳ್ತಾ ಇದ್ದೀವಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅದು ಯೂಸೇಜ್ ಅಂದ್ರೆ ಉಪಯೋಗ. ಈಗ ಪ್ರೆಸೆಂಟ್ ಟೆನ್ಸ್ದಿಂದ ಚಲೋ ಮಾಡಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ದವರೆಗೂ ಅದೀವಿ. ಟೆನ್ಸ್ದಿಂದನೇ ಚಲೋ ಮಾಡಿ ನಮ್ಮ ಇಂಗ್ಲೀಷ್ ಗ್ರಾಮರ್ ಕೋರ್ಸನ್ನು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಓನ್ಲಿ ಪಾಸ್ಟ್ ಟೆನ್ಸ್ ಅದು ಹೆಲ್ಪಿಂಗ್ ವರ್ಬ್ ವಾಸ್ ವರ್, ಸಿಂಪಲ್ ಪಾಸ್ಟ್ ಟೆನ್ಸ್ ಡಿಡ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಗೇನ್ ವಾಸ್ ವರ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾಡ್. ಈ ಎಲ್ಲ ಸಬ್ಜೆಕ್ಟ್ಸ್ಗೂ ಹ್ಯಾಡ್ ಯೂಸ್ ಆಗುತ್ತೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ. ಹ್ಯಾಡ್ ಮುಂದೆ V3 ಇರ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಈ ಮೂರೂ ಟೆನ್ಸ್ಗಳಲ್ಲಿ ವರ್ಬ್ ಯಾವಾಗಲೂ V3 ಇರ್ತದೆ. ಇಲ್ಲಿ ಪರ್ಫೆಕ್ಟ್ ಅಂದ್ರೆ ಕ್ರಮಬದ್ಧವಾಗಿ ಅಂತ ಅರ್ಥ ಅಲ್ಲ. ಪರ್ಫೆಕ್ಟ್ ಅಂದ್ರೆ ಕಂಪ್ಲೀಟೆಡ್ ಅನ್ನೋದು ಅರ್ಥ. ಓಕೆ, ಭೂತಕಾಲದಲ್ಲಿ ಒಂದು ಕ್ರಿಯೆ ಕಂಪ್ಲೀಟೆಡ್ ಆಗಿದೆ ಅನ್ನೋ ಅರ್ಥ. ನೀವು ಹಿಂದಿನ ವಿಡಿಯೋಸ್ಗಳನ್ನು ನೋಡಿ ಇದನ್ನ ನೋಡ್ಬೇಕಾಗತ್ತ. ಯಾಕಂದ್ರೆ ನಾ ಈ ಟಾಪಿಕ್ಗೆ ಮಾತ್ರ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತಾಡ್ತಿರ್ತೇನೆ. ಈಗಾಗಲೇ ಇದು ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ 4ನೇ ವಿಡಿಯೋ ಇದು. ಓನ್ಲಿ ಒಂದೇ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ದಲ್ಲೇ 4ನೇ ವಿಡಿಯೋ. ಮೊದಲ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೇನು ಡೆಫಿನೇಷನ್ ಹೇಳಿರ್ತೀನಿ. ಸೆಕೆಂಡ್ ವಿಡಿಯೋ ಎಕ್ಸಾಂಪಲ್ಸ್ ಕೊಟ್ಟಿರ್ತೀನಿ. ಥರ್ಡ್ ವಿಡಿಯೋದಿಂದ ಏನು ಚಲೋ ಆಗುತ್ತೆ ಅದು ಯೂಸೇಜ್ ಚಲೋ ಆಗುತ್ತೆ. ಡೆಫಿನಿಷನ್ ಫಸ್ಟ್ ವಿಡಿಯೋದಲ್ಲಿನೂ ಒಂದು ಯೂಸೇಜ್ ಇರ್ತದೆ, ಅದನ್ನು ಕಾಮನ್ ಆಗಿ ಹೇಳಿರ್ತೀನಿ. ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲೂ ಆ ಟೆನ್ಸನ್ನು ಬಳಕೆ ಮಾಡ್ತಿರ್ತೀವಿ. ಓಕೆ, ಅಂಥ ಸಂದರ್ಭಗಳನ್ನು ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಈಗ ನೋಡ್ರಿ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ V3 ಆಬ್ಜೆಕ್ಟ್ ಹ್ಯಾಡ್. ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿನೂ ಸಹಿತ ಒಂದೇ ಹೆಲ್ಪಿಂಗ್ ವರ್ಬ್ ಡಿಡ್. ಎಲ್ಲ ಟೆನ್ಸ್ಗಳಲ್ಲಿಯೂ 2-3 ಹೆಲ್ಪಿಂಗ್ ವರ್ಬ್ಸ್ ಅದಾವ. ಈ ಟೆನ್ಸ್ನಲ್ಲಿ ಒಂದೇ ನೋಡ್ರಿ, ಹ್ಯಾಡ್ ಒಂದೇ ಹೆಲ್ಪಿಂಗ್ ವರ್ಬ್. ಸಿಂಪಲ್ ಪಾಸ್ಟ್ ಟೆನ್ಸ್ದಲ್ಲಿನೂ ಹ್ಯಾಡ್ ಒಂದೇ ಹೆಲ್ಪಿಂಗ್ ವರ್ಬ್. ಒಂದನೇದಾಗಿ ಯಾವ ಸಂದರ್ಭದಲ್ಲಿ ಕಾಮನ್ ಆಗಿ ಯಾವ ಸಂದರ್ಭದಲ್ಲಿ ಇದನ್ನು ಬಳಸ್ತೀವಿ ಅಂದ್ರೆ, ಭೂತಕಾಲದಲ್ಲಿ ಒಂದು ಕ್ರಿಯೆ ಕಂಪ್ಲೀಟೆಡ್ ಸಂಪೂರ್ಣವಾಗಿದೆ ಅಥವಾ ಪೂರ್ಣವಾಗಿದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಇದನ್ನ ಬಳಸ್ತೀವಿ, ಒಂದು ಸಂದರ್ಭ. ಎರಡನೇದ್ದು, ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅನ್ಫುಲ್ಫಿಲ್ಡ್ ವಿಶ್ ಇನ್ ದ ಪಾಸ್ಟ್ದಲ್ಲಿ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗಬೇಕಾಗಿರ್ತದೆ, ಅದು ಆಗಿರುವುದಿಲ್ಲ. ಅಂಥ ಸಂದರ್ಭವನ್ನು ಹೇಳಕ್ಕೆ ಇದನ್ನು ಯೂಸ್ ಮಾಡ್ತೈತಿ. ಓಕೆ, ಮೊದಲನೇ ಸಂದರ್ಭ ಯಾವುದು? ಭೂತಕಾಲದಲ್ಲಿ ಒಂದು ಕ್ರಿಯೆ ಮುಗಿದಿದೆ ಅಂತ ಹೇಳುವಂಥ ಸಂದರ್ಭದಲ್ಲಿ. ಏನು, ಐ ಹ್ಯಾಡ್ ಮೆಟ್ ಹಿಮ್ ಯೆಸ್ಟರ್ಡೇ, ಐ ಹ್ಯಾಡ್ ಮೆಟ್ ಹಿಮ್ 2 months ago. ನಾನು 2 ತಿಂಗಳ ಹಿಂದೆ ಅವನನ್ನು ಭೇಟಿ ಮಾಡಿದ್ದೆನು. ಭೇಟಿ ಮಾಡುವ ಕ್ರಿಯೆ 2 ತಿಂಗಳ ಹಿಂದೆ ಮುಗಿದಿತ್ತು ಅಂತ ಹೇಳುವಂಥ ಸಂದರ್ಭದಲ್ಲಿ, ಭೂತಕಾಲದಲ್ಲಿ ಆ ಕ್ರಿಯೆ ಮುಗಿದಿತ್ತು ಅನ್ನೋದನ್ನ ಈಗ ಪ್ರೆಸೆಂಟ್ದಲ್ಲಿ ಮಾತಾಡ್ತಿರ್ತೀವಿ. ಇದು ಒಂದು. ಸಿಂಪಲ್ ಪಾಸ್ಟ್ ಟೆನ್ಸ್ದಲ್ಲಿನೂ ಮಾತಾಡ್ತಿರ್ತೀವಿ, ಕ್ರಿಯೆ ಮುಗಿದಿದ್ದನ್ನೇ ಮಾತಾಡ್ತಿರ್ತೀವಿ. ಆದರೆ ಸದ್ಯ ಸ್ವಲ್ಪ ಸಮಯದ ಹಿಂದೆ ಅದು ಕ್ರಿಯೆ ಮುಗಿದಿರ್ತದೆ.
ಓಕೆ. ಸೊ ಐ ಮೆಟ್ ಹಿಮ್ ಎಸ್ಟರ್ಡೇ, ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಅವನನ್ನು ನಾನು ನಿನ್ನೆ ಭೇಟಿಯಾದೆನು. ಐ ಹ್ಯಾಡ್ ಮೆಟ್ ಹಿಮ್ 2 years ago, 2 months ago. ನಾನು ಅವನನ್ನು 2 ತಿಂಗಳ ಹಿಂದೆ ಭೇಟಿಯಾಗಿದ್ದೆನು. ಇಲ್ಲಿ ನೋಡ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ದಲ್ಲಿ ಭೇಟಿಯಾದೆನು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ಭೇಟಿಯಾಗಿದ್ದೆನು. ಇಂಥದ್ದು ಆಡು ಭಾಷೆದಲ್ಲಿ ಹೀಗೆ ಪ್ರತ್ಯಯಗಳು ಬರುವ ಹಾಗೆ ಮಾತಾಡ್ತಿರ್ತೀರಿ ನೀವು. ಇದು ಏನು ಕ್ರಿಯಾಪದದ ಪ್ರತ್ಯಯವನ್ನು ನೋಡಿದ ಮೇಲೆ ಇದು ಟೆನ್ಸು, ಇದು ಯಾವ ಟೆನ್ಸು ಅಂತ ಗೊತ್ತಾಗತ್ತಾ. ಆಮೇಲೆ ಆ ಟೆನ್ಸಿನ ನಿಯಮಕ್ಕನುಗುಣವಾಗಿ, ಸೂತ್ರಕ್ಕನುಗುಣವಾಗಿ, ಫಾರ್ಮುಲಕ್ಕನುಗುಣವಾಗಿ ಸೆಂಟೆನ್ಸನ್ನು ಕಟ್ಕೊಳ್ಬೇಕು. ಹಾಗೆಯೇ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿನೂ ಸಹಿತ ಮುಗಿದ ಕ್ರಿಯೆಯನ್ನೇ ಮಾತಾಡ್ತಿರ್ತೀವಿ ನಾವು. ನಾನು ಅವನನ್ನು ಇಂದು ಭೇಟಿಯಾಗಿದ್ದೇನೆ, ಅಲ್ಲಿ 2 ವರ್ಷಗಳ ಹಿಂದೆ, 1 ತಿಂಗಳ ಹಿಂದೆ, ನಿನ್ನೆ ಅಂತ ಪದಗಳು ಇರುವುದಿಲ್ಲ ಅಲ್ಲಿ. ಐ ಹ್ಯಾವ್ ಮೆಟ್ ಹಿಮ್ ಟುಡೇ, ನಾನು ಇಂದು ಅವನನ್ನು ಭೇಟಿಯಾಗಿದ್ದೇನೆ. ನೋಡ್ರಿ, ಭೇಟಿಯಾದೆನು ಸಿಂಪಲ್ ಪಾಸ್ಟ್ ಟೆನ್ಸ್, ಭೇಟಿಯಾಗಿದ್ದೆನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಭೇಟಿಯಾಗಿದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾವ್ ಮೆಟ್ ಹಿಮ್ ಟುಡೇ, ಅಲ್ಲಿ ಹ್ಯಾವ್ ಹ್ಯಾಸ್ ಸಿಂಪಲ್, ಐ ಮೀನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಮತ್ತೆ ಯಾವ ಸಂದರ್ಭದಲ್ಲಿ ಬಳಸ್ತೀವಿ? ಒಂದು, ಭೂತಕಾಲದಲ್ಲಿ ಕ್ರಿಯೆ ಮುಗಿದಿದೆ ಅನ್ನುವಂಥ ಸಂದರ್ಭದಲ್ಲಿ. ಇನ್ನೊಂದು, ಭೂತಕಾಲದ ಈಡೇರಿಸಲಾಗದ ಆಶಯವನ್ನ ಎಕ್ಸ್ಪ್ರೆಸ್ ಮಾಡಾಕ ಇದನ್ನ ಬಳಸ್ತೀವಿ. ಟು ಎಕ್ಸ್ಪ್ರೆಸ್ ಅನ್ಫುಲ್ಫಿಲ್ಡ್ ವಿಶ್ ಇನ್ ದ ಪಾಸ್ಟ್. ಐ ವಿಶ್ ಐ ಹ್ಯಾಡ್ ನಾಟ್ ಗಿವನ್ ದಟ್ ಬುಕ್, ನಾ ಪುಸ್ತಕ ಕೊಡಬಾರ್ದಾಗಿತ್ತು, ಅದು ವಿಶ್. ಐ ವಿಶ್ ಕೊಟ್ಬಿಟ್ಟಿನಿ, ಈಗ ಅನ್ಫುಲ್ಫಿಲ್ಡ್ ವಿಶ್ ಅದು. ಓಕೆ. ಮತ್ತು ಅನ್ಫುಲ್ಫಿಲ್ಡ್ ಕಂಡೀಷನ್, ಅನ್ಫುಲ್ಫಿಲ್ಡ್ ಕಂಡೀಷನ್ ಅನ್ನು ಹೇಳುವಾಗೂ ಸಹಿತ ಇದನ್ನ ಬಳಸ್ತೀವಿ. ಓಕೆ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್ ಐ ವುಡ್ ಹ್ಯಾವ್ ಗಾಟ್ ಸಕ್ಸಸ್. ನಾನು ಕೆಲಸ ಹಾರ್ಡಾಗಿ ಮಾಡಿದ್ದೆ ಅಂದ್ರೆ, ಅಧ್ಯಯನ ಸರಿಯಾಗಿ ಓದಿದ್ದೆ ಅಂದ್ರೆ ಸಕ್ಸಸ್ ಆಗ್ತಿದ್ದೆ. ಐ ವುಡ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮ್, ಪರೀಕ್ಷೆಯನ್ನು ಪಾಸ್ ಆಗ್ತಿದ್ದೆ. ಈ ಥರ ಬರ್ತದೆ ನೋಡ್ರಿ. ಫಸ್ಟ್ ಒನ್ ಇಫ್ ಇದ್ದಲ್ಲೇ ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್, ಇಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬರ್ತದೆ. ಎರಡು ಸೆಂಟೆನ್ಸ್, ಮುಂದಿನ ಸೆಂಟೆನ್ಸ್ದಲ್ಲಿ ಐ ವುಡ್ ಹ್ಯಾವ್ ಪಾಸ್ಡ್, ಅದು ವಿತ್ರಿನೇ ಇರ್ತದೆ. ಐ ವುಡ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮ್, ನಾನು ಅಧ್ಯಯನವನ್ನು ಕಠಿಣವಾಗಿ ಮಾಡಿದ್ದರೆ ಪರೀಕ್ಷೆಯನ್ನು ಪಾಸ್ ಆಗುತ್ತಿದ್ದೆ, ಈ ಅರ್ಥದಲ್ಲಿ. ಅನ್ಫುಲ್ಫಿಲ್ಡ್ ಕಂಡೀಷನ್ ಅದು. ಥರ್ಡ್ ಒನ್, ಇದು ಆಕ್ಚುಲಿ ಫೋರ್ತ್ ಒನ್. ಡೆಫಿನಿಷನ್ ಅನ್ನ ಅದು ಯೂಸೇಜ್ದಲ್ಲಿ ಹಿಡಿದಿರೋದು, ನಾನು ಕಾಮನ್ ಆಗಿ ಹೇಳಿಬಿಟ್ಟಿರ್ತೀನಿ. ಯೂಸೇಜ್ದಲ್ಲಿ ಇದು ಥರ್ಡ್ ಒನ್, ಕರೆಕ್ಟ್ ಯೂಸೇಜ್ದಲ್ಲಿ. ಯೂಸೇಜ್ ಅಂದ್ರೇನು, ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನು ಬಳಸ್ತಾ ಇದೀವಿ ಅನ್ನೋದು. ಟು ಎಕ್ಸ್ಪ್ರೆಸ್ ಅನ್ ಆಕ್ಷನ್ ದಟ್ ಹ್ಯಾಪನ್ಡ್ ಬಿಫೋರ್ ಅನದರ್ ಆಕ್ಷನ್ ಇನ್ ದ ಪಾಸ್ಟ್. ಓಕೆ, ಇನ್ನೊಂದು ಆಕ್ಷನ್ ಆಗೋದಕ್ಕಿಂತ ಮೊದಲ ಒಂದು ಆಕ್ಷನ್ ಆಗಿಬಿಟ್ಟಿರ್ತದೆ. ಇಟ್ ಶೋಸ್ ಅನ್ ಆಕ್ಷನ್, ಒಂದು ಆಕ್ಷನ್ ಅನ್ನ ಇಂಡಿಕೇಟ್ ಮಾಡ್ತಿದ್ದು. ದಟ್ ಹ್ಯಾಪನ್ಡ್, ಅದು ಆಗಿಬಿಟ್ಟಿರ್ತದೆ ಯಾವಾಗ? ಇನ್ನೊಂದು ಆಕ್ಷನ್ ಆಗೋಕ್ಕಿಂತ ಮೊದಲನೇ ಅದು ಆಗಿರ್ತದೆ. ಬಿಫೋರ್ ಅನದರ್ ಆಕ್ಷನ್ ಟುಕ್ ಪ್ಲೇಸ್, ಬಿಫೋರ್ ಅನದರ್ ಆಕ್ಷನ್ ಇನ್ ದ ಪಾಸ್ಟ್, ಅನದರ್ ಆಕ್ಷನ್ ಟುಕ್ ಪ್ಲೇಸ್ ಇನ್ ದ ಪಾಸ್ಟ್ ಅಂದ್ರೂ ಓಕೆ. ಒಂದು ಕ್ರಿಯೆ, ಭೂತಕಾಲದ ಕ್ರಿಯೆ ಆಗೋದಕ್ಕಿಂತ ಮೊದಲ ಒಂದು ಕ್ರಿಯೆ ಮುಗಿದು ಹೋಗ್ಬಿಟ್ಟಿರ್ತದೆ. ಓಕೆ. ಎಕ್ಸಾಂಪಲ್ಸ್, ವೆನ್ ಐ ರೀಚ್ಡ್ ದ ಸ್ಟೇಷನ್ ದ ಟ್ರೈನ್ ಹ್ಯಾಡ್ ಲೆಫ್ಟ್. ಒಂದು ಕ್ರಿಯೆ ಆಲ್ರೆಡಿ ಆಗಿಬಿಟ್ಟಿದೆ. ಯಾವುದದು ಕ್ರಿಯೆ? ದ ಟ್ರೈನ್ ಹ್ಯಾಡ್ ಲೆಫ್ಟ್, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಎರಡೆರಡು ಸೆಂಟೆನ್ಸ್ ಇರ್ತಾವೆ ಇದರಲ್ಲಿ. ಬಹಳಷ್ಟು ಸಂದರ್ಭಗಳಲ್ಲಿ ಮಾತಾಡುವಾಗ 2 ಸೆಂಟೆನ್ಸಸ್ ಇರ್ತಾವೆ. ನೋಡ್ರಿ, ದ ಟ್ರೈನ್ ಹ್ಯಾಡ್ ಲೆಫ್ಟ್ ಅನ್ನೋದು ಒಂದು ಸೆಂಟೆನ್ಸ್, ವೆನ್ ಐ ರೀಚ್ಡ್ ದ ಸ್ಟೇಷನ್ ಅನ್ನೋದು ಇನ್ನೊಂದು ಸೆಂಟೆನ್ಸ್. ಇಲ್ಲಿ ವೆನ್ ಇದ್ದಲ್ಲೇ ಸಿಂಪಲ್ ಪಾಸ್ಟ್ ಟೆನ್ಸ್ ಇರ್ತದೆ, ಸಬ್ಜೆಕ್ಟ್ ವಿ ಟು. ವೆನ್ ಐ ರೀಚ್ಡ್ ದ ಸ್ಟೇಷನ್, ನಾನು ಸ್ಟೇಷನ್ ಅನ್ನು, ನಿಲ್ದಾಣವನ್ನು ತಲುಪಿದಾಗ ರೈಲು ಹೋಗಿತ್ತು, ಬಿಟ್ಟಿತ್ತು. ಓಕೆ, ನೀವು ಉಲ್ಟಾನೂ ಬರಿಬಹುದು ಅದನ್ನು. ದ ಟ್ರೈನ್ ಹ್ಯಾಡ್ ಲೆಫ್ಟ್ ವೆನ್ ಐ ರೀಚ್ಡ್ ದ ಸ್ಟೇಷನ್ ಅಂತಾನು ಹೇಳ್ಬೋದು. ಓಕೆ, ನೋಡ್ರಿ, ಇಟ್ ಶೋಸ್ ಅನ್ ಆಕ್ಷನ್ which took place in the past before another action which had happened in the past before another action took place in the past. I mean, to express an action that happened before, it expresses an action that happened before another action took place in the past. Okay, ಇದು ಎಲ್ಲ ಪಾಸ್ಟ್ ದಲ್ಲೇ ನಡೀತಿರ್ತದೆ. She had finished her homework before her mother came. Before
ವೆನ್ ಇಂಥ ಪದಗಳು ಯೂಸ್ ಆಗ್ತಿರ್ತಾವೆ. ಶಿ ಹ್ಯಾಡ್ ಫಿನಿಶ್ಡ್ ಹರ್ ಹೋಮ್ವರ್ಕ್. ಈಗ ನೋಡ್ರಿ, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಬಿಫೋರ್ ಹರ್ ಮದರ್ ಕೇಮ್, ಒಂದು ಕ್ರಿಯೆ ಆಗಿಬಿಟ್ಟಿದೆ ಇಲ್ಲಿ. ಯಾವುದು? ಫಿನಿಶ್. ಶಿ ಹ್ಯಾಡ್ ಫಿನಿಶ್ಡ್ ಹರ್ ಹೋಮ್ವರ್ಕ್. ಅವಳು ತನ್ನ ಮನೆಗೆಲಸವನ್ನು ಮಾಡುವ ಕ್ರಿಯೆಯನ್ನು ಮುಗಿಸಿದ್ದಾಳೆ. ಯಾವಾಗ? ಬಿಫೋರ್ ಹರ್ ಮದರ್ ಕೇಮ್, ಅವಳ ತಾಯಿ ಬರುವುದಕ್ಕಿಂತ ಮೊದಲೇ ಶಿ ಹ್ಯಾಡ್ ಫಿನಿಶ್ಡ್ ಹರ್ ಹೋಮ್ವರ್ಕ್. ಮುಗಿಸಿದಳು ಅಲ್ಲ, ಮುಗಿಸಿದಳು ಸಿಂಪಲ್ ಪಾಸ್ಟ್ ಟೆನ್ಸ್ ಅದು. ಅವಳು ತನ್ನ ತಾಯಿ ಬರುವುದಕ್ಕಿಂತ ಮೊದಲೇ ತನ್ನ ಕೆಲಸವನ್ನ, ಮನೆಗೆಲಸವನ್ನ ಮುಗಿಸಿದ್ದಳು. ಮುಗಿಸಿದಳು ಅಂತ ಹೇಳ್ಬಾರ್ದು, ಮುಗಿಸಿದ್ದಳು ಇಲ್ಲಿ, ಲೈಕ್ ದಿಸ್. ನೆಕ್ಸ್ಟ್, ದ ಟೀಚರ್ ಹ್ಯಾಡ್ ಎಂಟರ್ಡ್ ದ ಕ್ಲಾಸ್ ಬಿಫೋರ್ ದ ಸ್ಟೂಡೆಂಟ್ಸ್ ಅರೈವ್. ವಿದ್ಯಾರ್ಥಿಗಳು ಬರುವುದಕ್ಕಿಂತ ಮೊದಲೇ ಶಿಕ್ಷಕರು ವರ್ಗಕ್ಕೆ ಬಂದಿದ್ದರು, ಪ್ರವೇಶಿಸಿದ್ದರು, ಹಾಜರಾಗಿದ್ದರು, ಹಾಜರಾದರು, ಬಂದರು ಅಂತ ಅಲ್ಲ. ಓಕೆ, ಹಾಜರಾಗಿದ್ದರು, ಪ್ರವೇಶಿಸಿದ್ದರು. ಓಕೆ, ಇಟ್ ಶೋಸ್ ಎನ್ ಆಕ್ಷನ್ that happened before another action took place. Okay, before the students arrived, ಯಾವ್ದು ಆಕ್ಷನ್ ಆಗಿದೆ? ವಿದ್ಯಾರ್ಥಿಗಳು ಬರುವುದಕ್ಕಿಂತ ಮೊದಲೇ ಯಾವ್ದು ಆಕ್ಷನ್ ಆಗಿದೆ? ದ ಟೀಚರ್ ಹ್ಯಾಡ್ ಎಂಟರ್ಡ್ ದ ಕ್ಲಾಸ್. ಇಂಥ ಸಂದರ್ಭವನ್ನು ಹೇಳುವಾಗ ಈ ಟೆನ್ಸ್ ಅನ್ನೇ ಬಳಸ್ಬೇಕು ನೀವು. ಅಲ್ಲಿ ವೆನ್, ಬಿಫೋರ್ ಇಂಥ ಪದಗಳು ಬಳಕೆ ಆಗ್ತಿರ್ತಾವ. ಶಿ ಹ್ಯಾಡ್ ಕ್ಲೀನ್ಡ್ ದ ರೂಮ್ ಬಿಫೋರ್ ದ ಗೆಸ್ಟ್ಸ್ ಕೇಮ್. ಗೆಸ್ಟ್ಸ್ಗಳು, ಅತಿಥಿಗಳು ಬರುವುದಕ್ಕಿಂತ ಮೊದಲೇ ಅವಳು ರೂಮನ್ನು ಸ್ವಚ್ಛಗೊಳಿಸಿದ್ದಳು. ಗೊಳಿಸಿದಳು ಅಲ್ಲ. ಕನ್ನಡದಲ್ಲಿ ಸಹಜವಾಗಿ ಗೊಳಿಸಿದ್ದ ಈ ತರ ಕಾನ್ಸಂಟ್ರೇಷನ್ ಮಾಡೋದಿಲ್ಲ. ನಾವು ಕರೆಕ್ಟಾಗಿ ಗ್ರಾಮರ್ ಬದ್ಧವಾಗಿ ಮಾತಾಡ್ಬೇಕಾದ್ರೆ ಇವುಗಳನ್ನ ತಿಳ್ಕೊಳ್ಬೇಕು. ಈಗ ನಾವು ಈ ತರ ವಿಚಾರ ಮಾಡದೇನೆ ಕಲಿದಿಲ್ಲಲ್ಲ, ಅದಕ್ಕಾಗಿನೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಅಲ್ಲಿ ಕರೆಕ್ಟಾಗಿ ಆನ್ಸರನ್ನು ಹುಡುಕಕ್ಕೆ ಆಗ್ತಿರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಇದೇ ಪ್ರಕಾರವಾಗಿನೇ ಕಲಿಬೇಕು, ಕನ್ನಡದ ಮೂಲಕವೇ ಕಲಿಬೇಕು. ಇಲ್ಲದೇ ಇದ್ರೆ ಯಾವ ಕಾರಣಕ್ಕೂ ನಿಮಗೆ ಇಂಗ್ಲೀಷ್ ಮಾತಾಡಕ್ಕೆ ಬರೋದಿಲ್ಲ, ಗ್ರಾಮರ್ ಬರೋದಿಲ್ಲ. ಇದು ಸ್ಟಾರ್ಟಿಂಗ್ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ. ಈ ಕನ್ನಡದ ಮೂಲಕ ಕಲಿಯುವುದು ಕಿರಿಕಿರಿ ಅನ್ನ ಉಂಟು ಮಾಡ್ತದೆ. ಅದರ ಬೇರೆ ದಾರಿ ಇಲ್ಲದೇ ಇರೋದಕ್ಕೆ ಈ ಒಂದು ವೇದ ಮೂಲಕವೇ ಕಲಿದು ಹೆಚ್ಚು ಸೂಕ್ತ. ಓಕೆ, ಸೊ ಅದಕ್ಕಾಗಿ ಈ ನಾನು ಪದ್ಧತಿಯ ಮೂಲಕ ಕಲಿಬೇಕು. ಶಿ ಹ್ಯಾಡ್ ಕ್ಲೀನ್ಡ್ ದ ರೂಮ್. ಹ್ಯಾಡ್ ಕ್ಲೀನ್ಡ್ ಎಲ್ಲ ವಿ3 ಇದಾವ. ಎಂಟರ್ಡ್, ಹ್ಯಾಡ್ ಎಂಟರ್ಡ್, ಹ್ಯಾಡ್ ಕ್ಲೀನ್ಡ್. ದೇ ಹ್ಯಾಡ್ ಗಾನ್, ಗೋ, ವೆಂಟ್, ಗಾನ್. ಕ್ಲೀನ್, ಕ್ಲೀನ್ಡ್, ಕ್ಲೀನ್ಡ್. ಎಂಟರ್, ಎಂಟರ್ಡ್, ಎಂಟರ್ಡ್. ಕ್ಲೀನ್, ಕ್ಲೀನ್ಡ್, ಕ್ಲೀನ್ಡ್. ಗೋ, ವೆಂಟ್, ಗಾನ್. ದೇ ಹ್ಯಾಡ್ ಗಾನ್ ಹೋಮ್ ಬಿಫೋರ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ಮಳೆ ಬರುವುದಕ್ಕಿಂತ ಮೊದಲೇ ಇಟ್ ಶೋಸ್ ಅನ್ ಆಕ್ಷನ್ that happened, this happened. They had gone home, this happened. ಇನ್ನೊಂದು ಆಕ್ಷನ್ ಆಗೋದಕ್ಕಿಂತ ಮೊದಲು, ಯಾವುದೇ ಆಕ್ಷನ್ ಆಗೋದಕ್ಕಿಂತ ಮೊದಲ, ರೇನ್ ಬರುವುದಕ್ಕಿಂತ ಮೊದಲ, ಬಿಫೋರ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ಓಕೆ, ಈ ರೀತಿಯಾಗಿ ಹಲವಾರು ವಾಕ್ಯಗಳನ್ನ ನೀವು ಕಟ್ಕೊಳ್ಬೇಕು. ಓಕೆ, ಅಂದಾಗ ಇಂಗ್ಲಿಷನ್ನ ಮಾತಾಡಕ ಕಲಿಬೋದು. ಇಲ್ಲದೇ ಇದ್ರೆ ಏನಾಗತ್ತ, ಇಂಗ್ಲೀಷ್ನಲ್ಲೇ ಥಿಂಕ್ ಮಾಡೋದು, ಇಂಗ್ಲೀಷ್ನಲ್ಲೇ ಥಿಂಕ್ ಮಾಡಿ ಅದನ್ನು ಮಾತಾಡೋದು ಭಾಳ ಕಷ್ಟದ ಪರಿಸ್ಥಿತಿ. ಅದು ಮಾತಾಡೋಕ್ಕಷ್ಟೇ, ಪ್ರಾಕ್ಟಿಕಲ್ ಆಗಿ ನೀವು ಮಾಡಕ್ಕೆ ಹೋದ್ರೆ ಆಗೋದಿಲ್ಲ ಅದು. ಓಕೆ, ಈ ಒಂದು ಸ್ಟೇಜ್ದಲ್ಲಿ ಹಾಗೆ ಮಾತಾಡಬೇಕಾದ್ರೆ ಇಂಗ್ಲೀಷ್ನಲ್ಲೇ ಥಿಂಕ್ ಮಾಡೋದಾದ್ರೆ ಅದನ್ನು ನಾವು LKG UKG ಇದ್ದಾಗನೇ ಸ್ಟಾರ್ಟ್ ಆಗಬೇಕದು. ಇಂಥ ಒಂದು ಸ್ಟೇಜ್ನಲ್ಲಿ ನಾವು ಇಂಗ್ಲೀಷ್ ಮೂಲಕನೇ ಥಿಂಕ್ ಮಾಡಿ ಅಂದರೆ, ಇಂಗ್ಲೀಷ್ ಮೂಲಕ ಥಿಂಕ್ ಮಾಡೋದಾದ್ರೆ ಇನ್ನೊಬ್ರು ಯಾಕೆ ಹೇಳ್ಕೊಡ್ಬೇಕು, ಅದನ್ನು ನಾವೇ ಕಲ್ತು ಬಿಡ್ತೀವಿ. ಓಕೆ, ಬಂದ್ಬಿಡ್ತದೆ, ಎಲ್ರಿಗೂ ಬಂದ್ಬಿಡ್ತದ. ಥಿಂಕ್ ಮಾಡೋದು ಹೇಗೆ? ಇಟ್ ಈಸ್ ಇಂಪಾಸಿಬಲ್ ಟಾಸ್ಕ್. ಅದಕ್ಕೆ ನಾವು ಈ ಒಂದು ಪದ್ಧತಿಯ ಮೂಲಕವೇ ಅದನ್ನು ಕಲಿಸ್ಬೇಕು. ಭಾಳಷ್ಟು ವಿಡಿಯೋಸ್ಗಳನ್ನು ನಾನು ಈ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಮಾಡ್ತಾ ಇದ್ದೀನಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಹೆಲ್ಪ್ ಆಗುತ್ತೆ, ಆಗಲೇಬೇಕು. ಇಲ್ಲಿ ಹೇಳಿರುವಂಥ ಇದಕ್ಕೆ ಅನುಗುಣವಾಗಿಯೇ ಇದೇ ಸ್ಟೈಲ್ನಲ್ಲೇ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕ್ವಶನ್ಸ್ಗಳು ಬರ್ತಾವೆ. ಓಕೆ, ಅದಕ್ಕಾಗಿ ಹಿಂದಿನ ವಿಡಿಯೋಸ್ಗಳನ್ನು ನೋಡ್ತಾ ಹೋಗ್ರಿ, ನಿಮಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ನೀವು ಮಿಡಲ್ ವಿಡಿಯೋಸ್ಗಳನ್ನು ನೋಡಿದರೆ ನಿಮ್ಗೆ ಕನ್ಫ್ಯೂಷನ್ನು ಸ್ಟಾರ್ಟ್ ಆಗುತ್ತಾ, ಡೌಟು ಸ್ಟಾರ್ಟ್ ಆಗುತ್ತಾ, ಏನು ಹೇಳ್ತಾ ಇದ್ದಾರೆ, ನನ್ನ ಉದ್ದೇಶ ಏನು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನಾವು ಇದ್ರ ಜೊತೆಗೆ ಬೇರೆ ಬೇರೆ ಮೋಟಿವೇಶ್ನಲ್ ವಿಡಿಯೋಸ್ಗಳನ್ನು ಮಾಡಿದ್ದೀವಿ. ಆ್ಯಂಡ್ ಬೇರೆ ಬೇರೆ ಲಿಟ್ರೇಚರ್, ಸಾಹಿತ್ಯವನ್ನು, ಇಂಗ್ಲೀಷ್ ಲಿಟ್ರೇಚರ್ ಬಗ್ಗೆನೂ ಅಲ್ಲಿ ಇಂಪಾರ್ಟೆಂಟ್ ವರ್ಕನ್ನು ತಗೊಂಡು ಅದ್ರ ಬಗ್ಗೆ 10 ನಿಮಿಷ, 15 ನಿಮಿಷ, 20 ನಿಮಿಷಗಳ ಕಾಲ
ಮಾಡರ್ನ್ ಡೇ ಲೈಫಿಗೆ ಕನೆಕ್ಟ್ ಮಾಡಿ ಅದನ್ನೊಂದು ಥರ ಸ್ಪೀಚ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಹೇಳ್ತಾ ಇರ್ತೀವಿ. ಅಲ್ಲಿನೂ ನೀವು ಆ ಸ್ಪೀಚನ್ನು ಕೇಳ್ಬೋದು. ಅಂದರೆ ನಿಮ್ಮ ಸ್ಪೋಕನ್ ಇಂಗ್ಲೀಷ್ ಹೆಚ್ಚು ಇಂಪ್ರೂವ್ಮೆಂಟ್ ಆಗುತ್ತೆ. ಅಲ್ಲಿ ಸ್ಟೋರಿಯನ್ನು ಕೇಳ್ತಿರ್ತೀರಲ್ಲ, ಯಾವ ಸಂದರ್ಭಕ್ಕೆ ಏನು ಮಾತಾಡಬೇಕು, ಯಾವ ವರ್ಡ್ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ಓನ್ಲಿ ಇಂಗ್ಲೀಷ್ ಲಿಟ್ರೇಚರ್ ಸೆಟ್ ನೆಟ್ ಅದು ಮಾಡೋರು ಅಷ್ಟೇ ಅದನ್ನು ವಾಚ್ ಮಾಡ್ಬೇಕಂತೇನಿಲ್ಲ, ಎಲ್ಲರೂ ವಾಚ್ ಮಾಡ್ಬೋದು. ಓಕೆ, ಇದರೊಂದಿಗೆ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬರ್ ಆಗಿರಿ ಆ್ಯಂಡ್ ಲೈಕ್ ಮಾಡಿರಿ, ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.